ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಈಗ ಒಬ್ಬರ ಸಬ್ಕಾನ್ಷಿಯಸ್ ಮೈಂಡನ್ನು ಎಂಟ್ರಾಗ್ಬಿಟ್ಟು ಅವ್ರನ್ನೇನು ಮಾತಾಡಿಸ್ದೆ ಎಂಟ್ರಾಗ್ಬಿಟ್ಟು ಅದರ ಒಂದು ಸೀಕ್ರೆಟ್ಸ್ಗಳನ್ನು ತಿಳ್ಕೊಬೋದಾ, ಬೇರೆಯವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಒಂಥರ ಪ್ರೀಕಾಗ್ನಿಷನ್ ಡ್ರೀಮ್ಸ್ ಅಂತ ಕರೀತಾರಲ್ಲ. ಅಂದರೆ ಕನಸಿನಲ್ಲಿ ಏನೋ ಒಂದು ಬಂದಿರುತ್ತೆ, ಅದೇ ರಿಯಲ್ ಲೈಫಲ್ಲಿ ಆಗುತ್ತೆ, ಆ್ಯಕ್ಚುಯಲ್ 3D ರಿಯಾಲಿಟಿಯಲ್ಲಿ ಆಗುತ್ತೆ. ಸೊ ಅದರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಇತ್ತೀಚೆಗೆ ಆಗ್ತಾ ಇದೆ, ಯಾಕಂದರೆ ನನ್ನ ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಆಗ್ತಿರೋದ್ರಿಂದ ಅದರ ಒಂದು ಕೆಲವೊಂದು ಸ್ಟ್ರೇಂಜ್ ಎಕ್ಸ್ಪೀರಿಯೆನ್ಸ್ಗಳು ನನಗೆ ಆಗ್ತಾ ಇದೆ, ಅನುಭವಗಳು. ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಮತ್ತು ಇದಕ್ಕೆ ನಾನು ಏನು ಮಾಡಿದೆ ಈ ಥರ ಮಾಡೋಕ್ಕೆ ಅನ್ನೋಕ್ಕೆ ಕೆಲವೊಂದು ಸ್ಟೆಪ್ಸ್ಗಳನ್ನು ಮಾತಾಡ್ತೀನಿ. ಆ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನಿಮಗೂ ಈ ಥರ ಒಂದು ಆಗ್ತಕ್ಕಂಥ ಚಾನ್ಸಸ್ ಇದೆ. ನೀವು ನಿಮಗೆ ಗೊತ್ತಿರೋರನ್ನ ಇದನ್ನು ಟೆಸ್ಟ್ ಮಾಡ್ಬೋದು ಆ್ಯಕ್ಚುಲಿ. ಮತ್ತು ಇದರ ಕಂಡೀಷನ್ ಏನಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿದ್ರೆ ಚಕ್ರಗಳ ವಿಧವನ್ನು ನಾವು ತಿಳ್ಕೊಬೇಕು. ಈಗ ಡ್ರೀಮ್ಸ್ ಅಂತ ಹೇಳಿದೆ ನಾನು, ಡ್ರೀಮ್ಸಲ್ಲಿ ಪೀಪಲ್ ಬರ್ತಾರೆ ನನಗೆ, ಅವ್ರು ಕೆಲವೊಂದು ವಿಷಯಗಳನ್ನು ಹೇಳ್ತಾರಂತೆ. ಬಟ್ ಡ್ರೀಮ್ಸ್ ಅನ್ನೋದು ಏನು, ಇದು ಮೈಂಡಿನ ಒಂದು ಹಿಂದೆ ಇರೋ ತರ್ಕ ಏನು, ಈ ಡ್ರೀಮ್ಸಿನ ಒಂದು ರೀಸನ್ ಏನು ಅನ್ನೋಕ್ಕೆ ಮಾತಾಡ್ತೀನಿ ಫಸ್ಟು. ಅದಕ್ಕಿಂತ ಮುಂಚೆ 2010ರಲ್ಲಿ ಕ್ರಿಸ್ಟೋಫರ್ ನೋಲನ್ ಅವ್ರದ್ದು ಇನ್ಸೆಪ್ಷನ್ ಅಂತ ಒಂದು ಮೂವಿ ರಿಲೀಸ್ ಆಗಿದೆ. ಅದನ್ನು ಕೆಲವೊಬ್ರು ನೋಡಿರ್ಬೋದು, ಕೆಲವೊಬ್ರು ನೋಡಿರ್ಲಿಕ್ಕಿಲ್ಲ. ಈ ಇನ್ಸೆಪ್ಷನಲ್ಲಿ ಮೈಂಡ್ ಎಕ್ಸ್ಟ್ರಾಕ್ಟರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಕಿಲಿಯನ್ ಮುರ್ಫಿ ಇರ್ತಾರಲ್ಲ, ಅವರ ಒಂದು ಫಾದರ್ ವಾಲ್ಟಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಇವರು ಅವ್ರನ್ನ ಡ್ರೀಮಲ್ಲಿ ಹೋಗಿ ಅವ್ರ ಸಬ್ಕಾನ್ಷಿಯಸ್ ಜಗತ್ತಿಗೆ ಎಂಟ್ರಿ ಕೊಟ್ಟು ಅಲ್ಲಿರೋ ಸೀಕ್ರೆಟ್ಸ್ಗಳನ್ನು ತಗೊಳ್ತಾರೆ. ಯಾಕಂದರೆ ಡ್ರೀಮಲ್ಲಿ ಒನ್ ಹವರ್ ಅಂತಂದರೆ ಇಲ್ಲಿ 1 ಮಿನಿಟು ಆ ಥರ ಹಿಂಗೇನೋ ಕೋರಿಲೇಷನ್ ಇದೆ. ಸೊ ಇದು ಜಸ್ಟ್ ಮೂವೀಸಿಗೆ ಸಂಬಂಧಪಟ್ಟಿದೆ, ಆಯಿತಾ. ಆದರೆ ಇವಾಗ ನಾನು ಹೇಳಕ್ಕೆ ಹೋಗ್ತಿರೋ ಒಂದು ವಿಷಯ ನನ್ನ ರಿಯಲ್ ಲೈಫಲ್ಲಿ ಆಗ್ತಾ ಇರೋದು. ನಿದ್ರೆ ಚಕ್ರಗಳ ವಿಧಗಳನ್ನು ನಾವು ನೋಡೋಣ. ಫಸ್ಟು ಒಂದನೇ ವಿಧದಲ್ಲಿ ಡ್ರೀಮಿಂಗ್ ಸ್ಲೀಪ್ ಅಥವಾ REM, ರ್ಯಾಪಿಡ್ ಐ ಮೂಮೆಂಟ್. REM ಅಂತಂದರೆ ರ್ಯಾಪಿಡ್ ಐ ಮೂಮೆಂಟ್ ಅಥವಾ ಕ್ಷಿಪ್ರ ಕಣ್ಣಿನ ಚಲನೆಯ ನಿದ್ದೆ ಅಂತ ಕರೀತಾರೆ ಇದಕ್ಕೆ. ಈ ಒಂದು ಸ್ಟೇಟಲ್ಲಿ ಡ್ರೀಮ್ ಬರುತ್ತೆ, ಯಾಕಂತಂದರೆ ಥೀಟಾ ಸ್ಟೇಜ್ ಹೋಗಿರುತ್ತೆ, ಬ್ರೈನು ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಈ ಒಂದು ಸ್ಟೇಟಲ್ಲಿ, ಆಯಿತಾ. REM ಸ್ಟೇಟ್ ಅಂತ, ರ್ಯಾಪಿಡ್ ಐ ಮೂಮೆಂಟ್ ಅಂತ. ಇದು ನಿದ್ರೆಯ 2 ಮೂಲಭೂತ ಸ್ಥಿತಿಗಳಲ್ಲಿ ಒಂದಾಗಿದೆ. ಇನ್ನೊಂದನೇ ಸ್ಟೇಟ್ ಯಾವುದು ಅಂತಂದರೆ ನಾನ್ REM ಅಂತ, NREM ಅಂತ ಕರೀತಾರೆ. ಇದರಲ್ಲಿ ಡ್ರೀಮ್ಸ್ ಬರೋದೇ ಇಲ್ಲ ಅಂತ ಅಲ್ಲ, ಬಟ್ ಪ್ರೊಬಾಬಿಲಿಟಿ ಸಾಧ್ಯತೆ ಕಡಿಮೆ, ಆಯಿತಾ. ಎರಡನೇ ಒಂದು ಸ್ಟೆಪ್ REM, ನಾನ್ REM ಅಂತ 2 ಸ್ಟೇಟ್ ಇದ್ದಾವೆ. ಆಮೇಲೆ ನೆಕ್ಸ್ಟ್ REM ಅಲ್ಲಿ ಏನಾಗುತ್ತೆ ಅಂತ ನಾವು ನೋಡಿದಾಗ, ಈ ಕ್ಷಿಪ್ರ ಒಂದು ಕಣ್ಣಿನ ಚಲನೆ ಡ್ರೀಮ್ ಮಾಡೋಕ್ಕೆ, ಡ್ರೀಮಿಂಗ್ ನಿದ್ರೆಗೆ ಉಪಸ್ಥಿತಿಗೆ ಗಮನಾರ್ಹ ಆಗಿದೆ. ಅಂದರೆ ಡ್ರೀಮ್ಸ್ ಬರ್ತಿದೆ ಅಂತಂದರೆ ಇದಕ್ಕೆ REM ಸ್ಟೇಜಲ್ಲಿ ಇದ್ದೀವಿ ಅಂತ ಅರ್ಥ. ಅದಕ್ಕೆ REM ಹಂತದಲ್ಲಿ ಕನಸುಗಳು ಸಂಭವಿಸ್ತವೆ ಅಂತ. ಅದಕ್ಕಾಗಿ ಇದನ್ನು ಕನಸಿನ ನಿದ್ರೆ ಅಂತ ಕೂಡ ಇದಕ್ಕೆ ನಾವು ಹೆಸರು ಕೊಡ್ಬೋದು. ಬಟ್ ನಾವು NREM, ನಾನ್ REMಗೆ ಬಂದರೆ ಇದನ್ನು ನಾವು ಸಾಮಾನ್ಯವಾಗಿ ಕನಸನ್ನು ಸಂಭವಿಸೋದಿಲ್ಲ ಅಂಥೇಳಿ ನಂಬಿದ್ದಾರೆ. ಆದರೆ ಸಂಭವಿಸೋದೇ ಇಲ್ಲ ಅಂತಲ್ಲ, ಜನರಲಿ ಪ್ರೊಬಬಿಲಿಟಿ ಕಡಿಮೆ ಇದೆ. REM ಸ್ಟೇಟಲ್ಲಿ ಏನಾಗುತ್ತೆ, ಏನು ಅದರ ಒಂದು ಪ್ರಾಮುಖ್ಯತೆ ನಮ್ಮ ದೇಹಕ್ಕೆ ಅಂತಂದಾಗ ನೋಡಿ, ನಿದ್ದೆ ಮಾಡುವಾಗ ರಕ್ತದೊತ್ತಡ, ಹೃದಯ ಬಡಿತ ಮತ್ತು ಒಟ್ಟಾರೆ ಉಸಿರಾಟ ದರದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ನಮಗೆ ಎಚ್ಚರ ಇರೋದಿಲ್ಲ ಆಲ್ರೆಡಿ ರ್ಯಾಪಿಡ್ ಐ ಮೂಮೆಂಟ್ ಆಗುವಾಗ. ಮತ್ತು ಈ ಒಂದು ಸ್ಟೇಟಲ್ಲಿ ಯಾಕೆ ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತಂದರೆ, ಬ್ರೈನಿಗೆ ಬ್ಲಡ್ ಹೋಗುತ್ತೆ ಆ್ಯಕ್ಚುಲಿ, ಮೆದುಳಿಗೆ ರಕ್ತದ ಹರಿವು ಹೆಚ್ಚಾದಾಗ ಮತ್ತು ಶಿಶ್ನ ಮತ್ತು ಚಂದನಡೆ ಅಂದರೆ ಕ್ಲಿಟ್ ಇದು ಉಬ್ಬುವಿಕೆಗೆ ಕಾರಣ ಆಗುತ್ತೆ. ಈ ಒಂದು ಕಾರಣ ಆಗೋಕ್ಕೆ ಆಗ್ತಕ್ಕಂಥ ಒಂದು ಸ್ಥಿತಿ ಯಾವುದಂದರೆ ಅದು REM. ಸೊ ಆಮೇಲೆ ಆ್ಯಕ್ಟಿವಿಟಿ ಈ ಥರ ಜಾಸ್ತಿ REM ಇರುತ್ತೆ. NREM ಅಲ್ಲಿ ಇದನ್ನು ನಾನ್ ಡ್ರೀಮಿಂಗ್ ಸ್ಲೀಪ್ ಅಂತ ಕೂಡ ಕರೀತಾರೆ. ಇದು REMಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ, ಆಯಿತಾ. ಆಮೇಲೆ ಈ NREM ಅಲ್ಲಿ 3 ವಿಭಿನ್ನ ಹಂತಗಳನ್ನು ನಾವು ನೋಡ್ತೀವಿ, N1, N2 ಮತ್ತು N3 ಅಂತ. ಇದು ಡ್ರೀಮ್ ಸೈಕಾಲಜಿಲಿ ಬರುತ್ತೆ. N1, N2, N3 ಅಂಥೇಳಿ ಇಷ್ಟೊಂದು ಸೈಕಲ್ನ ಮಾಡ್ತಾರೆ. ಮತ್ತು ಪ್ರತಿಯೊಂದು N1 ಸ್ಟೇಟಿಗೆ ಎಷ್ಟೊತ್ತಿರಬೇಕು, N2 ಸ್ಟೇಟ್ ಎಷ್ಟೊತ್ತಿರುತ್ತೆ, N3 ಸ್ಟೇಟ್ ಎಷ್ಟೊತ್ತಿರುತ್ತೆ ಅಂಥೇಳಿ ನಾವು ಅದನ್ನು ಗುರುತಿಸ್ಬೋದು. ಯಾವುದರ ಮೇಲೆ ಇದನ್ನು ವಿಂಗಡಣೆ ಮಾಡ್ತಾರೆ N1, N2, N3 ಅಂತಂದರೆ, ವಿದ್ಯುತ್ ಮೆದುಳಿನ ತರಂಗ ಅಂದರೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಬರ್ತಲ್ಲ, ಬ್ರೈನ್ ವೇವ್ಸ್ ಅಂತ ಕರಿತೀವಿ. ಆಲ್ಫಾ, ಬೀಟಾ, ತೀಟಾ, ಗಾಮಾ ಅಂತ ಹಿಂಗೆ ಎಷ್ಟೊಂದು ಸ್ಟೇಟ್ಗಳಿದ್ದಾವೆ, ಎಷ್ಟೊಂದು ಫ್ರೀಕ್ವೆನ್ಸಿಯಲ್ಲಿ ಆಗ್ತಾ ಇರುತ್ತೆ ನಮ್ಮ ಬ್ರೈನ್ ವೇವ್ಸಿನ ಫ್ರೀಕ್ವೆನ್ಸಿ ಅಂತ ಹೇಳಿ ಅದರ ಒಂದು ಮಾದರಿನ ತಯಾರಿಸ್ತಾರೆ, ಆಯಿತಾ. ಅದರ ಒಂದು ಸ್ಟೇಟಿನ ಮೂಲಕ, ಫ್ರೀಕ್ವೆನ್ಸಿಯ ಮೂಲಕ ಎನ್ ಟೈಪ್ಸ್ಗಳನ್ನು ಹೇಳ್ತಾ ಹೋಗ್ತೀವಿ ನಾವು. ಕ್ಷಿಪ್ರವಲ್ಲದ ಕಣ್ಣಿನ ಚಲನಿದ್ದೆಯು ಸಾಮಾನ್ಯವಾಗಿ ಮೆದುಳು ಮತ್ತು ಅಸ್ಥಿಪಂಜರ ಸ್ನಾಯುಗಳಿಗೆ ರಕ್ತದ ಒತ್ತಡ ಹರಿವಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಇಲ್ಲಿ REM ಅಲ್ಲಿ
ರಕ್ತದೊತ್ತಡ ಎಲ್ಲ ಜಾಸ್ತಿ ಆದರೆ ಎಲ್ಲ ಬಾಡಿ ಪಾರ್ಟ್ಸಿಗೆ, ಇಲ್ಲಿ ರಕ್ತದೊತ್ತಡ ಕಡಿಮೆ ಆಗುತ್ತೆ. ಆದ್ದರಿಂದ ಇವೆರಡು ಡಿಫ್ರೆಂಟ್, REM ಮತ್ತು NREM. ಇಲ್ಲಿ ನೀಟಾಗಿ ಗೊತ್ತಾಗೋದು ಏನಂತಂದರೆ, ಯಾವಾಗ ಸಬ್ಕಾನ್ಷಿಯಸ್ ಆ್ಯಕ್ಟಿವ್ ಆಗಬೇಕು ಅಂತ ಅದರ ಬ್ರೈನಲ್ಲಿ ಎಲ್ಲ ರಕ್ತ ಜಾಸ್ತಿ ಆದಾಗ, ಅದು ಹರಿವು ಜಾಸ್ತಿ ಆದಾಗ ಒಂಥರ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತಲ್ಲ, ಸೊ ಆವಾಗ ನಮ್ಮ ಚಿತ್ರಣಗಳು, ನಮ್ಮ ಇಮ್ಯಾಜಿನೇಷನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ನಾವು ಡ್ರೀಮ್ನ ಸ್ಟೇಟ್ಗಳು ಅಂತಂದ್ರೆ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಂಡ್ವಿ, ಆಯಿತಾ. ನೆಕ್ಸ್ಟ್ ಬಂದಾಗ REM ಮತ್ತು NREM ಅಲ್ಲಿ ಇಲ್ಲಿ ರಾತ್ರಿ ಉದ್ದಕ್ಕೂ ಚಕ್ರಗಳ ಪರ್ಯಾಯವಾಗಿರುತ್ತೆ. ಇದೇನು ಒಂದೇ ಸಲಕ್ಕೆ ಬಂದ್ಬಿಡುತ್ತಾ? ಇಲ್ಲ. REM ಆದಮೇಲೆ NREM ಆದಮೇಲೆ REM, ಹೀಗೆ ಅದು ಮೇಲೆ ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಬರ್ತಾನೆ ಇರುತ್ತೆ. ಪ್ರತಿ ರಾತ್ರಿಗೆ NREM ನಿದ್ರೆ 4 ರಿಂದ 6 ವಿಭಿನ್ನ ಚಕ್ರಗಳಿಂದ ಮಾಡಲ್ಪಟ್ಟಿರುತ್ತೆ. ಅಂದರೆ 4 to 6 ಟೈಮ್ಸ್ ಈ ಥರ ಎವ್ರಿ ಡೇ ಆಗುತ್ತೆ. ಆ್ಯಕ್ಚುಲಿ NREM ನಿದ್ರೆ, ಈ ಚಕ್ರಗಳು ರಾತ್ರಿ ಒಟ್ಟಾರೆ ನಿದ್ರೆಯ ದೊಡ್ಡ ಭಾಗವನ್ನು ಹೊಂದಿರುತ್ತವೆ. ಸೊ ಅದಕ್ಕೆ ನಾವು ಕನಸುಗಳು ಯಾವುದೋ ಒಂದು ಸಣ್ಣ ಪಾರ್ಟಲ್ಲಿ ಬರುತ್ತೆ ಅಂತ, ಅಂದರೆ ಇಡೀ ರಾತ್ರಿಯೆಲ್ಲ ಕನಸು ಕಾಣಲ್ಲ ನಾವು, ಯಾವುದೋ ಒಂದು ಭಾಳ ಚಿಕ್ಕ ಪಾರ್ಟ್, ಅದು ಈವನ್ ಲೆಸ್ ದ್ಯಾನ್ 15 ಮಿನಿಟ್ಸ್ ಇರ್ಬೋದು. ಅದೇ ನೀವು ಇನ್ಸೆಪ್ಷನ್ ಮೂವಿಲಿ ನೋಡಿದಾಗ ಕನಸಲ್ಲಿ 1 hour ಅಂತ ಅನಿಸಿದರೆ ಹೊರಗಡೆ 1 minute ಏನೋ ಹಂಗೆ ಅನಿಸ್ತಾ ಇರುತ್ತೆ. ಸೊ ಅಂದರೆ ಇಲ್ಲಿ ಟೈಮ್ ಡಿಫ್ರೆನ್ಸ್ ಯಾಕೆ ಬಂತು? ಇಲ್ಲಿ ರಿಲೇಟಿವಿಟಿ, ಸಾಪೇಕ್ಷತೆ, ಇದು ಅದು ಕಡಿಮೆ ಅಂತ ಅನಿಸಿದ್ರು ಕೂಡ, REM ಸ್ಟೇಟು, ಡ್ರೀಮ್ ಸ್ಟೇಟು ಕಡಿಮೆ ಅಂತ ಅನಿಸಿದ್ರು ಕೂಡ ತುಂಬ ಜಾಸ್ತಿ ಆಗ್ತಾ ಇದೆಯೇನಪ್ಪ ಡ್ರೀಮು ಅನ್ನೋ ಥರ ಒಂದು ಭಾವನೆ ಬರುತ್ತೆ. ಅದೇ ಈ ಟೈಮ್ ಡಿಫ್ರೆನ್ಸ್ ನಮ್ಮ ಹೊರಗಿನ ರಿಯಾಲಿಟಿಗೆ ಮತ್ತು ಡ್ರೀಮಲ್ಲಿರೋ ಪ್ರಪಂಚಕ್ಕೆ ಇದೇ ನಮ್ಮದು ಸ್ವಲ್ಪ ವ್ಯತ್ಯಾಸ. ಆಮೇಲೆ ಇದು ಅತ್ಯಂತ ಆಳವಾದ ನಿದ್ರೆ ಆಗಿರುತ್ತೆ. ವಿಶಿಷ್ಟವಾಗಿ ನಿದ್ರೆ ಚಕ್ರಗಳು ಸುಮಾರು 90 ಮಿನಿಟ್ಸ್ ತನಕ ಇರುತ್ತೆ. ಅಂದರೆ ಒಂದು ಸ್ಟೇಟಿಂದ ಒಂದು ಸ್ಟೇಟಿಗೆ ಎಷ್ಟು ಡಿಫ್ರೆನ್ಸ್ ಅಂದರೆ REM ಇಂದ NREMಗೆ 1.5 ತಾಸು ಅಥವಾ 90 ಮಿನಿಟ್ಗಳವರೆಗೂ ಇರುತ್ತೆ. ನೆಕ್ಸ್ಟ್, ಈಗ ನನ್ನ ಒಂದು ಕೇಸಿಗೆ ಬರೋಣ. ನಾನು ಹೆಂಗೆ ಜನರು ನನ್ನ ಕನಸಲ್ಲಿ ಬಂದು ಅವ್ರ ಸಬ್ಕಾನ್ಷಿಯಸ್ ಸೀಕ್ರೆಟ್ನ ಹೇಳಿದರು ಅಂತೇಳಿ. ಇದಕ್ಕೆ ನಾವು ಪ್ರೀಕಾಗ್ನಿಷನ್ ಡ್ರೀಮ್ಸ್ ಅಂತ ಕರಿತೀವಿ. ಪ್ರೀಕಾಗ್ನಿಷನ್ ಡ್ರೀಮ್ಸ್ ಅರ್ಥ ಏನು ಅಂತಂದರೆ ಪೂರ್ವಗ್ರಹಿಕೆಯ ಕನಸುಗಳು ಅಂತ. ಮೊದಲೇ ಕನಸಲ್ಲಿ ಏನೋ ಒಂದು ಗೊತ್ತಾಗ್ಬಿಡುತ್ತೆ, ಒಂದು ಕನಸು ಏನೋ ಬರುತ್ತೆ, ರಿಯಾಲಿಟಿಯಲ್ಲಿ ಎಚ್ಚರ ಆದಾಗ ಎಕ್ಸಾಕ್ಟ್ಲಿ ಅದೇ ಥರ ಘಟನೆಗಳು ಆಗಿರುತ್ತೆ. ಹಾಗಿದ್ಮೇಲೆ ನಿನಗೆ ಭವಿಷ್ಯ ಕನಸಲ್ಲಿ ಬಂದ್ಬಿಡ್ತಾ ಅಂತ ಕ್ವಶನ್ ಬಂದ್ಬಿಡುತ್ತೆ. ಇದಕ್ಕೆ ವೈಜ್ಞಾನಿಕವಾದ ಆನ್ಸರ್ ಇಲ್ಲ ಇವತ್ತಿನ ತನಕ. ಯಾಕಂದರೆ ಪ್ರೀಕಾಗ್ನಿಷನ್ ಅದು ಒಂದು ಸೂಡೋ ಸೈನ್ಸ್ ಅಂತ ಕರೀತಾರೆ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇದು ಜಸ್ಟ್ ಸೂಡೋ ಸೈನ್ಸ್, ಇದು ವಿಜ್ಞಾನ ಅಲ್ಲ. ಆದರೆ ಇಲ್ಲಿ ನೋಡಿ, ಪೂರ್ವಗ್ರಹಿಕೆಯ ಕನಸುಗಳು ಪೂರ್ವಗ್ರಹಿಕೆ ಅತ್ಯಂತ ವ್ಯಾಪಕವಾಗಿ ವರದಿಯಾದ ಘಟನೆಗಳಾಗಿರ್ತವೆ. ಲೈಕ್ ಆ್ಯಕ್ಚುಲಿ ನೀವು ವಿಕಿಪೀಡಿಯಾದಿಂದ ತೊಗೊಂಡಿದ್ದೀನಿ ಸೋರ್ಸು. ಅದನ್ನು ನೀವು ನೋಡ್ತಾ ಹೋದಾಗ ಹಿಸ್ಟ್ರಿಯಲ್ಲಿ ಎಂಥ ಒಂದು ರಿಲಿಜಿಯಸ್ ಕಥೆಗಳಾಗಲಿ ಅಥವಾ ಯಾವುದೇ ಒಂದು ಕಥೆಗಳಲ್ಲಾಗಲಿ ಕನಸಿನಲ್ಲಿ ಬಂದು ಒಂದು ಗಂಡಾಂತರ ತಪ್ಪಿಸೋದು, ಈ ಥರ ಒಂದು ಪೂರ್ವಭಾವಿ ಘಟನೆಯನ್ನು ಆಗ್ಬಿಟ್ಟಿದೆ ಅಂತ ಹೇಳಿ ಪ್ರಾಫಸಿ ಥರ ನುಡಿತಾರೆ ಅಂತ ಅಂತಾರಲ್ಲ. ಸೊ ಅದು ಒಂದು ಸೂಡೋ ಸೈನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ಒಂದು ಕಾಲಕ್ಕೆ. ಆದರೆ ಮುಂದೆ ಅದು ಹೇಗೆ ಚೇಂಜ್ ಆಗುತ್ತೆ ಅದು ನಮಗೆ ಗೊತ್ತಿಲ್ಲ. ಮೇ ಬಿ ಟೆಕ್ನಾಲಜಿಯಿಂದ ಅದು ಚೇಂಜ್ ಆಗ್ಬೋದು. ನಮಗೆ ಕನಸಿನಲ್ಲಿ ಅಂದರೆ ಲೂಸಿಡ್ ಡ್ರೀಮಿಂಗ್ ಮಾಡ್ತಕ್ಕಂಥ ಒಂದು ಶಕ್ತಿ ಕೂಡ ಬರಬಹುದು. ಇವಾಗ ನನ್ನ ಒಂದು ಜೀವನದಲ್ಲಿ ಆದಂಥ ಒಂದು ಪ್ರಕರಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ. 3 ವಿಚಿತ್ರ ಪ್ರಕರಣಗಳಿದ್ದಾವೆ ಸುಧೀಂದ್ರ ನಾನು. ಸೊ ಏನಾಗಿತ್ತು ನನ್ನ ಒಂದು ಕನಸು ಅಂತಂದಾಗ, ಇದು ತುಂಬ ವಿಚಿತ್ರ ಆಯಿತಾ. ನಾನು ಜರ್ಮನಿಗೆ ಬಂದ ಮೇಲಿಂದ ನನ್ನ ಸಬ್ಕಾನ್ಷಿಯಸ್ ಮನಸ್ಸಿನ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ನಾನು ಯಾವಾಗ ಈ ಇಮ್ಯಾಜಿನೇಷನ್ನು, ಈ ಸಬ್ಕಾನ್ಷಿಯಸ್ ಮೈಂಡ್ ಇದ್ರ ಬಗ್ಗೆ ತಿಳ್ಕೊತಾ ಹೋದೆ, ಸೈಕಾಲಜಿ ಬಗ್ಗೆ, ನನಗೆ ಒಂದು ಹೊಸ ಪ್ರಪಂಚದ ಅರಿವು ಬರ್ತಾ ಹೋಯಿತು. ಈ ಪ್ರಪಂಚ ಎಲ್ಲಿದೆ ಅಂತಂದರೆ ನನ್ನ ಮನಸ್ಸಿನ ಒಳಗೆ ಇದೆ, ಹೊರಗೆ ಅಲ್ಲ. ಸೊ 3 ಕೇಸ್ಗಳ ಬಗ್ಗೆ ಮಾತಾಡ್ತೀನಿ. ಈ ಕೇಸಲ್ಲಿ 3 ಕೇಸಲ್ಲಿ ಇದು ನಿಮಗೂ ಆಗಿದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಎಷ್ಟೋ ಸಲ ಕನಸಿನ ಬಗ್ಗೆ ಮಾಡಿದಾಗ ನಿಮ್ಮಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ, ಆ್ಯಕ್ಚುಲಿ ನಮಗೂ ಈ ಥರ ಫೀಲ್ ಆಗಿರುತ್ತೆ ಅಂತ. ಇದು ಎಲ್ಲರಿಗೂ ಫೀಲ್ ಆಗಿರುತ್ತೆ ಒಂದು ಮಟ್ಟದಲ್ಲಿ. ಕೆಲವೊಬ್ಬರಿಗೆ ಕನಸನ್ನು ನೆನ್ಪಿಟ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಆದ್ದರಿಂದ ಅವರು ಸುಮ್ಮನೆ ಬಿಟ್ಟಿರ್ತಾರೆ ಅಷ್ಟೇ. ಇವಾಗ ನನ್ನ ಒಂದು ಕೇಸಲ್ಲಿ 3 ಘಟನೆಗಳು ನಡೆದಿದ್ದಾವೆ, 3 ಕನಸುಗಳು. ಆ 3 ಕನಸು ಆ್ಯಕ್ಚುಲಿ ಏನು ಅಂತಂದರೆ, ಕನಸು ನಡೆದು ಸ್ವಲ್ಪ ಹೊತ್ತಿಗೆ, ದಿನ ಕೂಡ ಅಲ್ಲ, ಸ್ವಲ್ಪ ಹೊತ್ತಿಗೆ ಅದು ನಿಜ ಆಗಿದೆ. ಸೊ ಅದು ಏನು ಅಂತ, ಹೇಗೆ ನಡೆಯುತ್ತೇವಲ್ಲ ಸಬ್ಕಾನ್ಷಿಯಸ್ ಅಂತ. ಫಸ್ಟ್ನೇ ಕೇಸಲ್ಲಿ ನನ್ನ ಕನಸಿನಲ್ಲಿ ಸ್ನೇಹಿತ ಕಾಣಿಸಿಕೊಂಡನು. ನನಗೆ ಒಬ್ಬ ಫ್ರೆಂಡ್ ಇದ್ದ ಇಲ್ಲಿ ಜರ್ಮನಿಗೆ ಬಂದ ಮೇಲೆ. ಅವನು 2 ವರ್ಷದಿಂದ ನಾನು ನೋಡಿದ್ದೆ. ಮತ್ತು ಅವನ ಫೋನ್ಗೆ ಚಾರ್ಜರ್ ಅಡಾಪ್ಟರ್ನ ಬೆಲೆಯನ್ನು ಕೇಳಿದನು. ಅವನು ಹಿಂದಿನ ದಿನ ನನಗೆ ಮೆಸೇಜ್ ಮಾಡಿದ್ದ ಗ್ರೂಪಲ್ಲಿ. ನಮ್ಮದೊಂದು ಗ್ರೂಪ್ ಇದೆ ವಾಟ್ಸಪ್ ಗ್ರೂಪಲ್ಲಿ. ಯಾರಿಗೂ ಅವನು ಮೆಸೇಜ್ ಮಾಡಿದ್ದ, ಹೀಗೆ ಯಾರ್ದಾದ್ರೂ ಚಾರ್ಜರ್ ಬೆಲೆ ಇದೆಯಾ
ಸಾರಿ ಈ ಅಡಾಪ್ಟರ್ ಬೇಕಿದೆ ನನಗೆ, ಇದು ಯಾರಿಗಾದರೂ ಪ್ರೈಸ್ ಗೊತ್ತಿದೆ ಅಂತ ಏನೋ ಅದ್ರ ಅಡಾಪ್ಟರ್ ಸಂಬಂಧಪಟ್ಟಂಗೆ ಏನೋ ಒಂದು ಮೆಸೇಜ್ ಹಾಕಿದ್ದ. ನಾನು ಅಷ್ಟೊಂದು ಕಾನ್ಸಂಟ್ರೇಷನ್ ಇಟ್ಟು ನೋಡಿರಲಿಲ್ಲ, ಆಯಿತಾ. ಆ ಮೆಸೇಜು ಬಂದಿದ್ದು ಹಿಂದಿನ ದಿನ ರಾತ್ರಿ. ಅದು ಆ ಮೆಸೇಜನ್ನು ನೋಡಿ ನಾನು ಮಲಗಿದ್ದೆ. ಸೊ ಅವನು ನನ್ನ ಕನಸಿನಲ್ಲಿ ಬಂದ್ಬಿಟ್ಟ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಕನಸಿನಲ್ಲಿ ಬಂದ. ಆವಾಗ ನನ್ನ ಕನಸಿನಲ್ಲಿ ಬಂದು ಅವನು ಕೇಳ್ತಾನೆ ಆ್ಯಕ್ಚುಲಿ ಅಡಾಪ್ಟರ್ ಬೆಲೆನ. ಅದು ವಾಟ್ಸಪ್ಪಲ್ಲಿ ಹಾಕಿದ್ದು ರಿಯಲ್ ಸ್ಟೋರಿ. ಕನಸಿನಲ್ಲಿ ಬಂದ್ಬಿಟ್ಟು ನನ್ನ ಫೋನ್ ಚಾರ್ಜ್ ಅಡಾಪ್ಟರ್ನ ಬೆಲೆ ಎಷ್ಟು ಅಂತ ನನಗೆ ಕೇಳ್ತಾನೆ ಬಂದ್ಬಿಟ್ಟು. ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲಪ್ಪ ಅಂತ ನಾನು ಅವ್ನಿಗೆ ಹೇಳ್ತೀನಿ. ನಾನು ಪರಿಶೀಲಿಸಬೇಕು, ನಾನು ಚೆಕ್ ಮಾಡಿ ಹೇಳಬೇಕು ಯಾವುದಾದ್ರು ವೆಬ್ಸೈಟಲ್ಲಿ ಹೋಗಿ ಇದಕ್ಕಿದ್ದಂಗೆ ಅಡಾಪ್ಟರ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತ ಎಚ್ಚರ ಆದೆ ನಾನು. ಇವಾಗ ರಿಯಾಲಿಟಿಗೆ ಬಂದೆ, 3D ರಿಯಾಲಿಟಿಲಿ. ಆಮೇಲೆ ಅವರು ಅಂದರೆ ನನ್ನ ಫ್ರೆಂಡು ನನಗೆ ಅದೇ ಪ್ರಶ್ನೆಯನ್ನು ಕೇಳಿದ್ದ. ಬೆಳಿಗ್ಗೆ ಆದ ತಕ್ಷಣ ಅವ್ನು ಮೀಟ್ ಆಗ ಅದೇ ಪ್ರಶ್ನೆಯನ್ನು ಕೇಳಿದ್ದ. ಸೊ ಇದು ಬಹಳ ವಿಚಿತ್ರವಾದ ಒಂದು ಘಟನೆ ಇದೆ ಆ್ಯಕ್ಚುಲಿ. ಅವನು ಗ್ರೂಪಲ್ಲಿ ನನಗೆ ಡೈರೆಕ್ಟಾಗಿ ಕೇಳಿಲ್ಲ, ಸುಮ್ಮನೆ ಏನೋ ಹಂಗೆ ಹಾಕಿದ್ದ, ಆಯಿತಾ. ಅದನ್ನೇ ನಾನು ಸಬ್ಕಾನ್ಷಿಯಸ್ಸಲ್ಲಿ ತೊಗೊಂಡು ನನ್ನ ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ಇದು ಒಂದು ಚಿತ್ರಣವನ್ನು ಬಿಲ್ಡ್ ಮಾಡಿತ್ತು. ಅವನು ಕನಸಿನಲ್ಲಿ ಕೂಡ ಅದನ್ನೇ ಕೇಳ್ತಾ ಇದ್ದ. ಈಗ ಹೊರಗಡೆ ಯಾರಿಗೋ ಕೇಳಿದ್ದ, ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ನಲ್ಲ. ಇವಾಗ ನೋಡಿ, ಕೆಲವೊಬ್ರು ಏನು ಮಾತಾಡ್ತಾರೆ ಅಂದರೆ, ಹಿಂದಿನ ದಿನ ರಾತ್ರಿ ಒಳ್ಳೆಯದನ್ನೇ ನೋಡಬೇಕು, ರಾತ್ರಿ ಮಲಗುವಾಗ ಒಳ್ಳೆಯದನ್ನೇ ಮಾಡಬೇಕು, ಅವಾಗಷ್ಟೇ ಒಳ್ಳೆ ಕನಸುಗಳು ಬೀಳ್ತವೆ. ಅದು ಸ್ವಲ್ಪ ನಿಜ ಇದೆ. ಯಾಕೆ ಹಿರಿಯರು ಆ ಥರ ಒಳ್ಳೆಯದನ್ನು ನೋಡಿ ಮಲ್ಕೋವಾಗ ದೆವ್ವದ್ದು ಈ ಥರ ಎಲ್ಲ ಮಾಡಬಾರ್ದು ಅಂತ ಯಾಕೆ ಮಾಡ್ತಿದ್ರು ಅಂದರೆ, ತುಂಬ ಮೂಢನಂಬಿಕೆ. ಎಲ್ಲವೂ ಮೂಢನಂಬಿಕೆ ಅಲ್ಲ. ಅವರು ಈ ಥರ ಮನಸ್ಸಿನ ಎಫೆಕ್ಟ್ಗಳು ಹೇಗೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಇದು ನಡೆದಿದ್ದು ಬೆಳಿಗ್ಗೆ 5:45. ಸೊ ಬೆಳಿಗ್ಗೆ 5:45 ಸಮೀಪದಲ್ಲಿ ನನಗೆ ಕನಸು ಬಂದಿತ್ತು. ಆ ಕನಸಿನಲ್ಲಿ ಅವನು ಬಂದು ಅಡಾಪ್ಟರ್ ಎಷ್ಟು ಅಂತ ನನಗೆ ಕೇಳ್ದ. ಎಚ್ಚರ ಆದಮೇಲೆ ನನಗೆ ಡೈರೆಕ್ಟಾಗಿ ಬಂದು ಅವನು ಅದನ್ನೇ ಕೇಳ್ದ. ಈ 3 ಕೇಸಲ್ಲಿ ನಡೆದಿರ್ತಕ್ಕಂಥ ಟೈಮ್ ಡಿಫ್ರೆನ್ಸ್ ಏನು ಅಂತಂದರೆ 3 AM to 6 AM ಅಂತ. ಮತ್ತು ನೆಕ್ಸ್ಟ್ ಅವನನ್ನು ಎಲ್ಲಿ ಎಷ್ಟು ವರ್ಷಗಳಿಂದ ನನಗೆ ಗೊತ್ತಿತ್ತು, ಅವನು 2 ವರ್ಷಗಳಿಂದ. ಕೆಲವೊಬ್ರು ಕೇಳ್ಬೋದು, ನಾ ಸ್ಟ್ರೇಂಜರ್ಸ್ನ ಕನಸಲ್ಲಿ ಬರ್ಸ್ಕೋಬೇಕು ಅಂತ ಸಾಧ್ಯನಾ? ಅದಕ್ಕೆ ನಾನು ಇಲ್ಲಿ ಟೈಮ್ ಸ್ಪೆಸಿಫಿಕ್ ಮಾಡ್ತಾ ಇದ್ದೀನಿ. 2 ವರ್ಷಗಳಿಂದ ನನಗೆ ಅವನು ಗೊತ್ತು, ಅವ್ನು ಹೆಂಗೆ ಮಾತಾಡ್ತಾನೆ, ಅವನು ಹೆಂಗೆ ಅಂತ. ಅಂದರೆ ಅಲ್ಲಿ ಅಷ್ಟು ವರ್ಷಗಳ ತನಕ ಒಬ್ಬರನ್ನ ಗೊತ್ತಾಗಬೇಕು, ಅಟ್ಲೀಸ್ಟ್ 6 months 3 months ಬೇಕು ಅಂತ ಹೇಳ್ತಾರೆ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ. ಅವನ ಹಾವಭಾವ, ಅವನ ಮಾತು ಎಲ್ಲವನ್ನು ನಾನು ಅರ್ತಿದ್ನಲ್ಲ. ಸೊ ಆದ್ದರಿಂದ ಒಂದು ಏನೋ ಒಂಥರ ಒಳ್ಳೆ ಮಾಡೆಲನ್ನು ಬಿಲ್ಡ್ ಮಾಡೋಕ್ಕೆ ನನ್ನ ಸಬ್ಕಾನ್ಷಿಯಸ್ಗೆ ಹೆಲ್ಪ್ ಆಗಿತ್ತು. ಇದು ಬೆಳಿಗ್ಗೆ ನಡೆದಿದ್ದು 5:45. ಎರಡನೇ ಕೇಸಲ್ಲಿ ಬರೋಣ. ಇದು ನಾನು ಟ್ರೂ ಲವ್ ಅಂತ ಒಂದು ವಿಡಿಯೋ ಮಾಡಿದ್ದೆ ರೀಸೆಂಟ್ಲಿ. ಅದನ್ನು ನೀವು ನನ್ನ ಚಾನಲಲ್ಲಿ ನಿರಂತರ ನೋಡ್ತಾ ಇದ್ದರೆ ಅದರಲ್ಲಿ ಹೇಳಿದ್ದೆ ನಾನು. ಕನಸಿನಲ್ಲಿ 2ನೇ ಕೇಸ್ ಇದು. ನನ್ನ ಕನಸಿನಲ್ಲಿ ಸ್ನೇಹಿತರೊಬ್ಬರು ಕಾಣಿಸಿಕೊಂಡರು ಮತ್ತು ಅವರು ಪ್ರಸ್ತಾಪಿಸಲು ಹೊರಟಿರುವ ಹುಡುಗಿಯ ಮನಸ್ಸಿನಲ್ಲಿ ಈಗಾಗಲೇ ಯಾರೋ ಇದ್ದಾರೆ ಅಂತ ನನಗೆ ಹೇಳಿದರು. ನಾನು ಎಚ್ಚರವಾದಾಗ ಅವರು ನನಗೆ ಕರೆ ಮಾಡಿದರು ಮತ್ತು ಫೋನ್ ಮೂಲಕ ನನಗೆ ಅದೇ ವಿಷಯವನ್ನು ವಿವರಿಸಿದರು. ಇದು ಏನಪ್ಪ ಅಂತಂದರೆ, ನನ್ನ ಕೊಲೀಗ್ ಇವನು ಒಬ್ಬ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತೇಳಿ ಭಾಳ ದಿನದಿಂದ ನನಗೆ ಹೇಳ್ತಾ ಇದ್ದ. ನಾನು ಅವನಿಗೆ ಗೈಡ್ ಮಾಡ್ತಾಯಿದ್ದೆ ಹೆಂಗೆ ಮಾಡಬೇಕು ಅಂತ ಹೇಳಿ. ಅವನು ನನಗೆ ಒಂದು ದಿನ ಹೇಳ್ತೀನಿ ಸಕ್ಸಸ್ ಆದಾಗ ಅಂತ ಯಾವಾಗಲೂ ಹೇಳ್ತಾ ಇದ್ದ. ಆಯಿತು ಅಂತ ಹೇಳಿ ಒಂದು ದಿನ ಹಿಂದಿನ ದಿನ ರಾತ್ರಿ ಅವನು ಆ ಹುಡುಗಿನ ಮೀಟ್ ಆಗಿದ್ದ. ಅದು ಆ್ಯಕ್ಚುಲಿ ಹಿಂದಿನ ದಿನ ರಾತ್ರಿ ಮೀಟ್ ಆದಾಗ ಏನೋ ನಡೆದಿದೆ, ಅದನ್ನು ನನಗೆ ಹಿಂದಿನ ದಿನ ರಾತ್ರಿ ಅವನು ಹೇಳಿಲ್ಲ, ಆಯಿತಾ. ಯಾವತ್ತು ಮೀಟ್ ಆಗಿದ್ದ ಅವತ್ತಿನ ದಿನ ನನಗೆ ಹೇಳಿಲ್ಲ. ಆದರೆ ನನಗೆ ಈ ಥರ ಮೆಸೇಜ್ ಮಾಡಿದ್ದ ಅವನು. ಏನು ಅಂತಂದರೆ, ಹಿಂದಿನ ದಿನ ರಾತ್ರಿ ಅವಳನ್ನ ಮೀಟ್ ಮಾಡಿದ್ದೆ, ಬಟ್ ಥಿಂಗ್ಸ್ ಡಿಂಟ್ ಗೋ ವೆಲ್ ಅಂತ ಹಾಕಿದ್ದ ಅಷ್ಟೇ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಲೈಕ್ ಅದು ಸಕ್ಸಸ್ ಆಗಿಲ್ಲ ಅಂತ. ಇಷ್ಟೇ ನಂಗೆ ಹಾಕಿದ್ದು, ಮುಂದೆ ಏನೂ ಅಲ್ಲ. ಕಾರಣ ಏನು ಅಂತ ಹೇಳಿಲ್ಲ. ಹಿಂದಿನ ದಿನ ರಾತ್ರಿ ಮಾತಾಡ್ಬೇಕು ನಾನು ಇದ್ರ ಜೊತೆ, ಥಿಂಗ್ಸ್ ಡಿಂಟ್ ಗೋ ವೆಲ್ ಅಂತ ಹೇಳಿದ್ದ ಹಿಂದಿನ ದಿನ ರಾತ್ರಿ. ನಾನು ರಾತ್ರಿ ಇವಾಗ ಮೆಸೇಜ್ ನೋಡ್ಕೊಂತ ಕೂತ್ರೆ ನನಗೆ ನಿದ್ದೆ ಮಾಡೋಕ್ಕೆ ಇದಾಗುತ್ತೆ, ಬೆಳಗ್ಗೆ ಎದ್ದು ಮಾತಾಡ್ಸೋಣ ಇವನ್ನ ಅಂತ ಹೇಳಿ ಮೆಸೇಜನ್ನು ಹಾಗೆ ನೋಡಿ ಇಟ್ಟಿದ್ದೆ. ಕನಸಿನಲ್ಲಿ ಅವನು ಬಂದ ಆ ಪ್ರಪಂಚದಲ್ಲಿ. ಕನಸಿನಲ್ಲಿ ಬಂದು ಇದೇ ಮಾತು ಹೇಳ್ದ. ಇಲ್ಲಿ ಆಗಿತ್ತಲ್ಲ ಫಸ್ಟ್ ಕೇಸಲ್ಲಿ. ಈಗ ಹೊರಗಡೆ ಅವನು ಮೆಸೇಜ್ ಮಾಡಿ ಅಡಾಪ್ಟರ್ ಬೆಲೆ ಅಂತ ಎಷ್ಟಂತ ಗ್ರೂಪಲ್ಲಿ ಕೇಳ್ದ. ಕನಸಿನಲ್ಲಿ ಬಂದು ಅವನು ಅದನ್ನೇ ನನಗೆ ಕೇಳ್ದ ಡೈರೆಕ್ಟಾಗಿ. ಇಲ್ಲಿ ಅವನು ಮೆಸೇಜ್ ಮಾಡಿದ್ದ ಥಿಂಗ್ಸ್ ಡಿಂಟ್ ಗೋ ವೆಲ್ ಅಂತ. ಕನಸಿನಲ್ಲಿ ಬಂದು ನಾವಿಬ್ಬರು ಒಂದು ಸಿನಾರಿಯೋ ಕ್ರಿಯೇಟ್ ಆಯಿತು ಒಂಥರ. ಈ ಕಥೆನ ಟ್ರೂ ಲವ್ ಅಂತ ನಾನು ರೀಸೆಂಟಾಗಿ ವಿಡಿಯೋ ನಾನು ಕ್ಲೀನಾಗಿ ಡಿಸ್ಕ್ರೈಬ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿ. ಆ್ಯಕ್ಚುಲಿ ನಿಮಗೆ ಅದು ಏನು ಸ್ಟೋರಿ ಕಂಪ್ಲೀಟಾಗಿ ಅಂತ ಬೇಕಿದ್ದರೆ. ಸೊ ಅವನು ಕನಸಿನಲ್ಲಿ ಬಂದು ಹೇಳ್ತಾನೆ. ನಾನು ಕೇಳಿದೆ ಯಾಕೆ ಏನಾಯಿತು ಅಂಥೇಳಿ. ಇಲ್ಲ, ಅವಳು ಮನಸ್ಸಲ್ಲಿ ಯಾರೋ ಇದ್ದಾರೆ ಅಂತ ಕನಸಲ್ಲಿ ಹೇಳ್ದ. ಇನ್ನೊಂದ್ಸಲ ನಾನು ಕ್ಲಿಯರಾಗಿ ಹೇಳ್ತೀನಿ, ಕನಸಲ್ಲಿ ಅವನು ನನಗೆ ಹೇಳ್ದ ಬಂದು, ಇಲ್ಲ ನಾನು ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಹೋಗಿದ್ದೆ, ಯಾರೋ ಇದ್ದಾರೆ ಅವಳ ಮನಸ್ಸಲ್ಲಿ ಅಂತ. ಎಚ್ಚರ ಆಯಿತು. ಇವಾಗ ರಿಯಾಲಿಟಿಗೆ ಬಂದೆ ನಾನು. ರಿಯಾಲಿಟಿ ಬಂದ ಬೆಳಿಗ್ಗೆ ಆದಮೇಲೆ ಅವನು ನಂಗೆ ಫೋನ್ ಮಾಡ್ದೆ. ಯಾಕಂದರೆ ನಿನ್ನೆ ರಾತ್ರಿ ವಾಟ್ಸಪ್ ಮೆಸೇಜ್ ಮಾಡಿದ್ನಲ್ಲ, ನೆಕ್ಸ್ಟ್ ಡೇ ಎದ್ದು ನಾನು ಫೋನ್ ಮಾಡಿದಾಗ ನಂಗೆ ಅದೇ ವಿಷಯವನ್ನು ಅವನು ಹೇಳ್ದ.
ಇಲ್ಲ ಅವಳು ನಂಗೆ ಒಪ್ಪಲಿಲ್ಲ, ಯಾಕಂತಂದ್ರೆ ಅವಳ ಮನಸ್ಸಲ್ಲಿ ಯಾರೋ ಇತ್ತು, ಸೊ ಅವನನ್ನು ಮರೆಯೋಕ್ಕಾಗದೆ ಇವಳು ಡ್ರಾಮಾದಲ್ಲಿ ಹೋಗ್ಬಿಟ್ಟು ಹಂಗೆ ದೊಡ್ಡ ಕೇಸು ಅಂತ ಹೇಳಿದ್ದ. ನಂಗೆ ಭಾಳ ಆಶ್ಚರ್ಯ ಆಯಿತು. ಎರಡೆರಡು ಕೇಸ್ಗಳು ಈ ಥರ ಆಯಿತಾ. ಮತ್ತು ಇದು ಟೈಮ್ ನೋಡೋಣ, ಇದು ನಡೆದಿದ್ದು ಬೆಳಗ್ಗೆ 6:20. ಮತ್ತೆ ಹೇಳಿದ್ನಲ್ಲ 3 ಗಂಟೆಯಿಂದ 6 ಗಂಟೆ ಸಮೀಪದಲ್ಲಿ REM ಸ್ಟೇಟ್ ಅಂತ ಏನು ಕರಿತೀವಿ, ಡ್ರೀಮ್ ಸ್ಟೇಟು, ಆ ಸ್ಟೇಟಲ್ಲಿ ನಡೆದಿತ್ತು. ಮತ್ತು ಇವನನ್ನು ನಾನು 4 ತಿಂಗಳಿಂದ ಬಲ್ಲೆ. ಅದೇ ನಾನು ಈ ಒಂದು ವಿಡಿಯೋಗಳು ಯಾಕೆ ಹೇಳ್ತಿದ್ದೀನಿ ಈ ಒಂದು ಸಾಧ್ಯ ಅಂತಂದರೆ, ಈಗ ಸ್ಟ್ರೇಂಜರ್ ಇದ್ದಾರೆ ಯಾರೋ, ಅಥವಾ ಯಾರೋ ಸೆಲೆಬ್ರಿಟಿ ಇದೆ, ಅವ್ರ ಕನ್ಸಲ್ಲಿ ಬಂದುಬಿಡ್ತಾರೆ, ಅವ್ರು ನನಗೆ ಸೀಕ್ರೆಟ್ಸ್ ಹೇಳ್ಬಿಡ್ತಾರೆ. ಹೀಗೆಲ್ಲ ಕ್ವಶನ್ ಮಾಡಿದರೆ ಸಬ್ಕಾನ್ಷಿಯಸ್ ಒಂದು ಮಾಡಲ್ ಬೇಕು. ಈಗ ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಫ್ರೆಂಡ್ ಅವರು, ನಿಮಗೆ ಗೊತ್ತಿರೋರು, ನಿಮ್ಮ ಪಾರ್ಟ್ನರು, ಇವರು ಕನಸಲ್ಲೇ ಬರ್ತಾರೆ ಹೊರತು ವಿಚಿತ್ರ ವ್ಯಕ್ತಿಗಳು ಬರಬಹುದು. ಆದರೆ ಆ ಕನಸುಗಳು ನಿಮಗೆ ತುಂಬ ಹತ್ತಿರ ಅನಿಸಲ್ಲ ಆಯಿತಾ. ಆ ಸೀಕ್ರೆಟ್ಗಳು ಗೊತ್ತಾದರೂ ಕೆಲವೊಬ್ರು ಅಂತಾರೆ ಯಾರೋ ಗೊತ್ತಿಲ್ಲದಿರೋರು ನನಗೆ ಕನಸಲ್ಲಿ ಬರ್ತಾರೆ, ಅವ್ರ ಮುಖನೇ ಗೊತ್ತಿರೋ, ಈ ಥರ ಎಲ್ಲ ಅನ್ಬೋದು. ಆದರೆ ಅದರಿಂದ ನಿಮಗೇನು ಲಾಭ ಇರೋದಿಲ್ಲ. ಲಾಭ ಅಂತಂದರೆ ನಿಮ್ಮ ಪರ್ಸ್ನಲಾಗಿ ಏನೂ ಇರೋದಿಲ್ಲ, ಅದು ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಇರುತ್ತೆ ಅಷ್ಟೇ. ಬಟ್ ನಾ ಹೇಳ್ತಿರೋದು, ನಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಬಂದು ಅವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ ಆಯಿತಾ. ಇದು 2ನೇ ಕೇಸು. ಇನ್ನೂ ಒಂದು 3ನೇ ಕೇಸನ್ನು ನೋಡ್ತಾ ಹೋಗ್ತೀನಿ. ಯಾಕಂದರೆ ಒಂದೇ ಸರಿಯಾಗಿ ಬಿಟ್ಟಿದ್ರೆ ಒಂದು ಕಾಕತಾಳೆ ಅಂತ ನಾವು ಬಿಟ್ಬಿಡ್ಬೋದು ಮನಸ್ಸಲ್ಲಿ. ನಂಗೆ ಪದೇ 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 ಆಗ್ತಾ ಇರೋದು ಈ ಒಂದು ಚಿತ್ರ. ನಾನು ಲಾಸ್ಟ್ ಇಯರ್ ವಿಂಟರಲ್ಲಿ ನನ್ನ ಯೂನಿವರ್ಸಿಟಿ ವಾಕ್ ಮಾಡುವಾಗ ಸ್ನೋ ಅಲ್ಲಿ ಜನವರಿಲಿ ತೆಗೆದಿದ್ದು, 2023 ಈ ವರ್ಷನೇ ಜನವರಿಯಲ್ಲಿ ಫೋಟೋ ತೆಗೆದು ಯೂನಿವರ್ಸಿಟಿ ಅಂತ. ಯಾಕೆ ಈ ಒಂದು ಚಿತ್ರ ತೋರಿಸಿದೆ ಅಂತಂದರೆ, 3ನೇ ಕೇಸಲ್ಲಿ ನನ್ನ ಜೂನಿಯರ್ ಆಗಿರುವ ಮಂಗಳೂರಿನ ಹುಡುಗಿಯೊಬ್ಬಳು ನನ್ನ ಕನಸಿನಲ್ಲಿ ಕಾಣಿಸಿಕೊಂಡಳು. ನನ್ನ ಪದವಿ ಪ್ರಮಾಣ ಪತ್ರವನ್ನು ನನಗೆ ಹೇಗೆ ತಲುಪಿಸಬೇಕು ಎಂದು ಕೇಳಿದಳು. ನಾನು ಎಚ್ಚರವಾದಾಗ ಅವಳು ನನಗೆ ವಾಟ್ಸಾಪ್ನಲ್ಲಿ ಅದೇ ಸಂದೇಶವನ್ನು ಕಳುಹಿಸಿದ್ದಳು. ಸೊ ಈ ಒಂದು ಬ್ಯಾಕ್ಗ್ರೌಂಡ್ ಕತೆ ಹೇಳ್ತೀನಿ. ನಾನು ಜರ್ಮನಿಗೆ ಬಂದಾಗ, ಇನ್ನೇನು ನಾನು ಲಾಸ್ಟ್ ಸೆಮ್ಮಲ್ಲಿರಬೇಕಾದ್ರೆ ಮಂಗಳೂರು ಹುಡುಗಿ ಬಂದಳು. ಅವಳು ನಂದೇ ಸ್ಟ್ರೀಮು, ನಂದೇ ಮಾಸ್ಟರ್ಸ್ ಯಾವ ಟಾಪಿಕ್ಕು ಅದನ್ನೇ ತೊಗೊತಾ ಇದ್ಲು. ಸೊ ಅವಳು ಅವಾಗವಾಗ ನನ್ನ ರೂಮಿಗೆ ಬಂದುಬಿಟ್ಟು ಏನು ಹೇಗಿರುತ್ತೆ ಎಕ್ಸಾಮು ಮತ್ತು ಎಷ್ಟು ಟಫು, ಹಾಗೆ ಹೇಗೆ ಮುಂದೆ ಜಾಬ್ ಎಲ್ಲ ನಾನು ಕೇಳ್ತಾ ಇದ್ಲು ಆ ಹುಡುಗಿ ಆಯಿತಾ. ಸೊ ಅವಳ ಡಾರ್ಮಲ್ಲೇ ಇದ್ದೆ, ಅವಳು ನನ್ನ ನೆಕ್ಸ್ಟ್ ರೂಮಲ್ಲೇ ಇದ್ಲು. ನಾನಿವಾಗ ಜಾಬಿಗೋಸ್ಕರ ನಂಗೆ ಜಾಬ್ ಸಿಕ್ಬಿಡ್ತು. ನಾನು ಯಾಕಂದರೆ ಲಾಸ್ಟ್ ಸೆಮ್ಮಲ್ಲಿ ಇದ್ನಲ್ಲ, ಅವಳು ನನ್ನ ಜೂನಿಯರು. ನಾನು ಸಿಕ್ಕ ತಕ್ಷಣ ಬೇರೆ ಸಿಟಿಗೆ ಬಂದೆ. ಬೇರೆ ಸಿಟಿಗೆ ಬಂದಾಗ ನನ್ನ ಹಳೆ ಅಡ್ರೆಸ್ಸು ಹಾಗೆ ಇತ್ತು, ಅಲ್ಲಿ ಯೂನಿವರ್ಸಿಟಿಗೆ ಕೊಟ್ಟಿದ್ದೆ. ಯೂನಿವರ್ಸಿಟಿ ನನಗೆ ಡಿಗ್ರಿ ಸರ್ಟಿಫಿಕೇಟ್ ಜನ್ರೇಟ್ ಮಾಡಬೇಕಲ್ಲ, ನಾನು ಮಾಸ್ಟರ್ಸ್ದು. ಸೊ ಮಾಸ್ಟರ್ಸ್ ಡಿಗ್ರಿ ಜನ್ರೇಟ್ ಆಗಿದೆ, ಅದನ್ನು ಕಳಿಸ್ಬೇಕು, ಹೆಂಗೆ ಕಳಿಸ್ಬೇಕು ಅಂತ ನನ್ನ ಯೂನಿವರ್ಸಿಟಿ ಕೇಳಿತ್ತು. ಆವಾಗಲೇ ನಾನು ಸ್ಟೂಡೆಂಟ್ ಇದ್ದಾಗ ನಾನು ಹಳೆ ಅಡ್ರೆಸ್ ಕೊಟ್ಟಿದ್ದೆ. ನಾನಿವಾಗ ಈ ಕಡೆ ಬಂದುಬಿಟ್ಟಿದ್ದೀನಿ ಆಯಿತಾ. ಈಗ ಅದು ನನ್ನ ಹಳೆ ಅಡ್ರೆಸ್ಸಿಗೆ ಹೋಗಿದೆ. ನನ್ನ ಪೋಸ್ಟ್ ಬಾಕ್ಸಲ್ಲಿ ಇರುತ್ತದು. ಇಲ್ಲಿ ಪೋಸ್ಟ್ ಬಾಕ್ಸ್ ಇರ್ತದೆ ಜರ್ಮನಿಲಿ, ಅವರು ನಮ್ಮ ಹೆಸರಲ್ಲಿ ಬಂದು ಹಾಕೋಗಿರ್ತಾರೆ. ನಾನು ಆ ಹುಡುಗಿಗೆ ಹೇಳಿದೆ, ಅವಳು ಅಲ್ಲೇ ಇದ್ಲು, ಇವಾಗಲೂ ಅಲ್ಲೇ ಇದ್ದಾಳೆ ಅವಳು. ಸೊ ನನ್ನ ಓಲ್ಡ್ ಡಾರ್ಮಲ್ಲೇ ನನ್ನ ಪೋಸ್ಟ್ ಬಾಕ್ಸಲ್ಲಿ ನನ್ನ ಹಳೆ ಅಡ್ರೆಸ್ಸಲ್ಲಿ ನನ್ನ ಡಿಗ್ರಿ ಸರ್ಟಿಫಿಕೇಟ್ನ ಇಟ್ಟಿರ್ತಾರೆ. ನೀನು ನನಗೆ ಆಮೇಲೆ ಕೊರಿಯರ್ ಮಾಡು, ನನ್ನ ಇದಕ್ಕೆ ಲೆಟರಲ್ಲಿ ಕಳಿಸು, DHL ಮಾಡಿಬಿಡು, ನಾನು ಅದನ್ನು ಇಲ್ಲಿ ತೊಗೊಳ್ತೀನಿ ಅಂತ ಹೇಳಿ ಅವಳಿಗೆ ನಾನು ಹೇಳಿದ್ದೆ ಆಯಿತಾ. ಇದು ಆ್ಯಕ್ಚುಲಿ ರಿಯಾಲಿಟಿ. ಇವಾಗ ಕನಸಲ್ಲಿ ಏನಾಯಿತು, ಅವಳು ಹೆಂಗೆ ಬಂದಳು ಕನಸಲ್ಲಿ ಅಂತ ಹೇಳಿ ನೋಡಿದಾಗ, ಒಂದು ದಿನ ರಾತ್ರಿ ನಾನು ಡಿಸೈಡ್ ಮಾಡಿದೆ, ಎಷ್ಟೊಂದು ಲೆಟರ್ ಇದೆ. ಆಮೇಲೆ ಇವಳಿಗೆ ಹೇಳಿದ್ರೆ ಮತ್ತೆ ಲೆಟರ್ ಆಫೀಸಿಗೆ ಹೋಗಬೇಕು, ಇಲ್ಲೆಲ್ಲ ಸ್ಟ್ಯಾಂಪು ಗೀಂಪು ಅದೆಲ್ಲ ತುಂಬ, ಮತ್ತೆ ಇವಳಿಗೆ ಏನು ಬ್ಯುಸಿ ಇರ್ತಾಳೋ ಅಂತ ಹೇಳಿ ಅವತ್ತಿನ ದಿನ ರಾತ್ರಿ ಮಲಗುವಾಗ ನಾನು ಯಾವ ಥರ ಡಿಸೈಡ್ ಮಾಡಿದೆ ಅಂತಂದರೆ, ಇವಳಿಗೆ ಹೇಳ್ಬಿಡೋಣ. ಆ್ಯಕ್ಚುಲಿ ನಾನು ನನ್ನ ಡಾರ್ಮ್ ಇತ್ತಲ್ಲ, ಹಳೆ ಡಾರ್ಮು, ಈ ಸ್ಟುಟ್ಗಾರ್ಟ್ ಅಂತ ಸಿಟಿಯಲ್ಲಿ ನನ್ನ ಡಾರ್ಮ್ ಇದ್ದಿದ್ದು. ಬಟ್ ನಾನು ಇವಾಗ ಇರೋದು ಬೇರೆ ಸಿಟಿಯಲ್ಲಿ. ಆವಾಗ ಅವತ್ತಿನ ದಿನ ರಾತ್ರಿ ನಾನೇ ಡಿಸೈಡ್ ಮಾಡಿದೆ, ಯಾಕೆ ಇವಳಿಗೆ ಯಾಕೆ ಹೇಳೋದು ಲೆಟರ್ನ ನನಗೆ ಕಳಿಸು ಅಂತ. ನಾನೇ ಅಲ್ಲಿಗೆ ಹೋಗ್ಬಿಟ್ಟು ಅವಳ ಹತ್ರ ಅದನ್ನ ಇಸ್ಕೊಂಡ್ಬಿಟ್ಟು, ಎಲ್ಲೋ ಹೆಂಗೆ ಫ್ರೆಂಡ್ಸ್ ಇದ್ದಾರೆ ಅಲ್ಲೇ ಮೀಟಾಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದುಬಿಡೋಣ ಅಂತ ಹೇಳಿ, ಮತ್ತೆ ಅವಳಿಗೆ ಯಾಕೆ ತೊಂದರೆ ಅವೆಲ್ಲ ಕಳ್ಸೋಕ್ಕೆ, ಅವಳು ಮತ್ತೆ ಪೋಸ್ಟ್ ಆಫೀಸಿಗೆ ಹೋಗೋದು, ಅಲ್ಲೆಲ್ಲ ಹೋಗೋದು ಹುಡ್ಕೊಂಡು ಅವೆಲ್ಲ ಯಾಕೆ ಅಂತ ಹೇಳಿ ನಾನು ಡಿಸೈಡ್ ಮಾಡಿದೆ. ಹಿಂಗೆ ಡಿಸೈಡ್ ಮಾಡ್ತಾ ನಾನು REM ಸ್ಟೇಟಿಗೆ ಹೋದೆ ಆಯಿತಾ. ಕನಸಲ್ಲಿ ಅವಳು ಬಂದಳು. ಇದು ಹೆಂಗೆ ವಿಚಿತ್ರ, ಕನಸು ಅನ್ನೋದೊಂದು ಮೊಸರು ಗಡಿಗೆ ಥರ. ಕನಸಲ್ಲಿ ನಾನು ನನ್ನ ಆಫೀಸಲ್ಲಿದ್ದೇನೆ, ಬಟ್ ನನ್ನ ಆಫೀಸ್ ಇರೋದು ಇವಾಗ ಬೇರೆ ಸಿಟಿಯಲ್ಲಿ, ಅವಳು ಇರೋದಲ್ಲಿ ನನ್ನ ಆಫೀಸಲ್ಲಿ ಬಂದವಳು. ಯಾಕಂದರೆ ಕನಸಲ್ಲಿ ಏನೇ ಆದರೂ ವಿಚಿತ್ರ, ಅದು ಸತ್ಯನೇ ಆದರೂ ಕೂಡ. ಆ ಪ್ರಪಂಚದಲ್ಲಿ ಆಫೀಸಲ್ಲಿ ಬಂದು ಅವಳು ಈ ಥರ ಕೇಳ್ತಾಳೆ, ಕನಸಲ್ಲಿ ಬಂದ್ಬಿಟ್ಟು ಈ ಥರ ಕೇಳಿದ್ಳು. ಮತ್ತು ಇನ್ನೇನು ಸುಧೀಂದ್ರ, ನಾನು ಹೇಗೆ ಕೊಡೋದು ಲೆಟರ್ನ, ನೀನೇ ಬರ್ತೀಯ ಅಥವಾ ನಾನೇ ಬಂದು ಕೊಡ್ಲಾ ಅಂತ ಅಂದರೆ ನೀನೇ ಬಂತೇವಂತೆ ಅಥವಾ ನಾನೇ ಲೆಟರ್ನ ಪೋಸ್ಟ್ ಮಾಡಲಾ ಅಂತ ಹೇಳಿ ಕೇಳಿದ್ಲು ಕನಸಲ್ಲಿ ಆಯಿತಾ. ಕನಸಲ್ಲಿ ನಾನು ಅವಳಿಗೆ ಹೇಳಿದೆ, ಇಲ್ಲ ನಾನು ಡಿಸೈಡ್ ಮಾಡಿದ್ದೀನಿ, ನಿನಗೆ ಯಾಕೆ ಮತ್ತೆ ತೊಂದರೆ, ನಾನೇ ಬಂದು ಇಸ್ಕೊಳ್ತೀನಿ ನನ್ನ ಡಿಗ್ರಿ ಸರ್ಟಿಫಿಕೇಟು, ಹಂಗೆ ಇಟ್ಕೊಂಡಿರೋ ಸೇಫಾಗಿ ಎಲ್ಲಾದರೂ ಅಂತ ಹೇಳಿದೆ ನಾನು. ಎಚ್ಚರ ಆದಾಗ, ಇವಾಗ ಇದಿಷ್ಟು ಡ್ರೀಮು, ಎಚ್ಚರ ಆದಾಗ
3D ರಿಯಾಲಿಟಿ ವಾಟ್ಸಪ್ ಒಂದು ಮೆಸೇಜ್ ಬಂದಿತ್ತು. ಏನು ಅಂತಂದರೆ, ನೀನು ಇಲ್ಲಿ ಬರ್ತೀಯಾ ಅಥವಾ ನನ್ನ ಲೆಟ್ರಲ್ಲಿ ಕೊಡಲ ಅಂತ. ಸೊ ಈ ಒಂದು 3 ಆಮೇಲೆ ಇದು ನಡೆದಿದ್ದು ಯಾವಾಗ ಅಂತ ನೋಡೋಣ. ಇದು ನಡೆದಿದ್ದ ಟೈಮಿಂಗ್ಸು ಬೆಳಿಗ್ಗೆ 5:30 ಸುಮಾರು. ಯಾಕಂದರೆ ನನಗೆ ಕನಸಾಗಿ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗಿರುತ್ತೆ. ಯಾಕೆ ಈ ಟೈಮಲ್ಲಿ ನಾನು ಕರೆಕ್ಟಾಗಿ ತಿಳ್ಕೊಂಡಿದ್ದೀನಿ ಅಂತಂದರೆ, ನಾನು ದಿನ ಆಫೀಸಿಗೆ ಹೋಗಬೇಕಾದ್ರೆ 5:30 ಎದ್ದೇಳಬೇಕಲ್ಲ. ಸೊ ಆದ್ದರಿಂದ ಅದು ಬಯೋಲಾಜಿಕಲ್ ಕ್ಲಾಕ್ ಈ ಟೈಮಿಗೆ ಆಟೋಮೆಟಿಕಲಿ ಅಲಾರ್ಮ್ ಇಲ್ಲ ಇದ್ದರೂ ಕೂಡ ನನಗೆ ಈ ಟೈಮಿಗೆ ಎಚ್ಚರ ಆಗುತ್ತೆ ಬಯೋಲಾಜಿಕಲ್ ಕ್ಲಾಕಿಂದ. ಸೊ ಆದ್ದರಿಂದ ನನಗೆ ಸಮಯವನ್ನು ತಿಳ್ಕೊಳ್ಳೋಕ್ಕೆ ಗೊತ್ತಾಯಿತು. ಅವಳನ್ನು ನಾನು 6 ತಿಂಗಳಿಂದ ಬಲ್ಲೆ. ಅಂದರೆ ಅಟ್ಲೀಸ್ಟ್ ಈ 3 ಕೇಸ್ ಹೇಳಿದ್ನಲ್ಲ, 3 ಕೇಸ್ಗಳಲ್ಲಿ 2 ವರ್ಷ, 4 ತಿಂಗಳು, 6 ತಿಂಗಳು ಮಿನಿಮಮ್ಮು. ಮತ್ತು ಇವರು ಮೂವರು ಯಾರು ಸ್ಟ್ರೇಂಜರ್ಸ್ ಅಲ್ಲ. ಇವರು 3 ನನ್ನ ಫ್ರೆಂಡ್ಸು ಅಥವಾ ಕೊಲೀಗ್ಸು, ಈ ಥರ ಸುತ್ತಮುತ್ತನೇ ಇರ್ತಕ್ಕಂಥ ಜನರು. ಅವ್ರು ಹೆಂಗೆ ಮಾತಾಡ್ತಾರೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಹೆಂಗೆ ಥಿಂಕ್ ಮಾಡ್ತಾರೆ, ಅವ್ರ ವಾಯ್ಸ್, ಅವರ ಸ್ಟ್ರಕ್ಚರ್ ಏನಿದೆಲ್ಲ ಸ್ವಲ್ಪ 3-4 ತಿಂಗಳು ಅಂತಂದರೆ ತುಂಬಾ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಎವ್ರಿ ಡೇ ಇವ್ರನ್ನ ನೋಡ್ತೀನಿ, ಆಯಿತಾ. ಒಂದು ದಿನ ನೋಡಿ 10 ದಿನ ಬಿಟ್ಬಿಡೋದಲ್ಲ, ಎವ್ರಿ ಡೇ ನಾನು ಇವ್ರನ್ನ ನೋಡ್ತೀನಿ. ಯಾಕಂದರೆ ಈ ಹುಡುಗಿ ನನ್ನ ಜೊತೆ ಅಡುಗೆ ಮಾಡ್ತಾಯಿದ್ಲಲ್ಲಿ. ಸೊ ಆ ಥರ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ, ಜನರು ನನ್ನ ಕನಸಲ್ಲಿ ಬಂದುಬಿಟ್ಟು ಅವರ ಲೈಫಲ್ಲಿ ಅಥವಾ ನನಗೆ ಅವರಿಗೆ ಇರ್ತಕ್ಕಂಥ ರಿಲೇಷನನ್ನು ವ್ಯಾಲಿಡೇಷನ್ ಮಾಡ್ತಾಯಿದ್ರು. ಎಚ್ಚರ ಆದ ತಕ್ಷಣ ಆ ವ್ಯಾಲಿಡೇಷನ್ ನಿಜ ಆಗ್ತಾಯಿತ್ತು ಅಂತ. ಇದು ಬರೀ ಫ್ರೆಂಡ್ಸು ಮತ್ತು ಇದಷ್ಟೇ ಅಲ್ಲ, ಕೊಲೀಗ್ಸು ವಿಷಯ ಅಲ್ಲ. ಇನ್ನೊಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ. ನನ್ನ ಫ್ಯಾಮಿಲಿಯಲ್ಲಿ ರೀಸೆಂಟಾಗಿ ಮದುವೆ ಆದವರೊಬ್ಬರು ಅವರ ಮ್ಯಾರಿಡ್ ಲೈಫ್ ಹೇಗಿದೆ ಅಂಥೇಳಿ ನನ್ನ ಕನಸಲ್ಲಿ ಬಂದು ಹೇಳಿದರು. ಅದು ತುಂಬ ಪರ್ಸ್ನಲ್ ಆಗಿರೋದಕ್ಕೆ ನಾನು ಅವರಿಗೆ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಹೌದಾ ಇದು ನಿಜನ ಅಂತ. ಬಟ್ ನನಗೆ ಆಗ್ತಿರೋ ಕಂಡೀಷನ್ ಏನಪ್ಪ ಅಂದರೆ, ಈ ಜನರು ನನ್ನ ಕನಸಲ್ಲಿ ಬಂದು ನಿಜವಾಗ್ಲೂ, ನಾನು ತಮಾಷೆ ಮಾಡ್ತಿಲ್ಲ, ಲೈಕ್ ಏನನ್ನೋ ಸುಮ್ಮನೆ ಮಾತಾಡ್ತಿಲ್ಲ, ನಿಜವಾಗ್ಲೂ ಅವರ ಮನಸ್ಸಿನಲ್ಲಿ ಏನು ಆಗ್ತಾಯಿದೆ ಅನ್ನೋದನ್ನು ನನಗೆ ಹೇಳ್ತಾರೆ. ಎಚ್ಚರ ಆದಮೇಲೆ ನಾನು ಇದನ್ನು ಸುಮ್ಮನೆ ಬಿಟ್ಬಿಡೋಣ, ಇದು ಜಸ್ಟ್ ಕನಸು, ಒಂದು ಬಿಟ್ಬಿಡೋಣ ಅಂತಂದರೆ, ಬಟ್ ಅದೇ ನಿಜ ಅನ್ನೋ ಥರ ನಡೀತಾವಲ್ಲ ಘಟನೆ. ಇದು ಸ್ವಲ್ಪ ವಿಚಿತ್ರವಾಗಿ ನನಗೆ ಪರಿಣಮಿಸ್ತಾ ಇದೆ. ಆಮೇಲೆ ಈ ಸ್ಟೆಪ್ಸನ್ನು ನಾನು ಹೇಳ್ತೀನಿ ಅಂದಿದ್ದೆ. ನೀವು ಈ ಥರ ನಿಮಗೆ ಈ ಥರ ಆಗಬೇಕು ಅಂತಂದರೆ ನೀವು ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನೀವು ಮತ್ತೆ ಈ ವಿಡಿಯೋಕ್ಕೆ ಬಂದು ಕಮೆಂಟ್ ಮಾಡಿ. ಯಾಕಂದರೆ ಪಕ್ಕ ನನಗೆ ಗೊತ್ತಿದೆ, ನಿಮ್ಮಲ್ಲಿ ಯಾರಾದರೂ ಸಬ್ಕಾನ್ಷಿಯಸ್ ಮೈಂಡ್ನ ಸ್ವಲ್ಪ ಹ್ಯಾಕ್ ಮಾಡೋ ಒಂದು ಸ್ಕಿಲ್ಲನ್ನು ಹೊಂದಿದರೆ, ಈ ಥರ ಇನ್ಸೆಪ್ಷನ್ ಮೂವಿಯಲ್ಲಿ ಮೈಂಡ್ ಎಕ್ಸ್ಟ್ರಾಕ್ಟರ್ಸ್ ಇರ್ತಾರಲ್ಲ, ಈ ಥರ ನಿಮಗೆ ಏನಾದರೂ ಸ್ಕಿಲ್ ಗೊತ್ತಿತ್ತಂದರೆ, ಅಂದರೆ ಸಬ್ಕಾನ್ಷಿಯಸ್ ಕಾಮಾಗಿ ಹೆಂಗೆ ಮಾಡೋದು ಅಂತ ನಿಮಗೆ ಕನಸು ನೀವು ನೆನ್ಪಿಟ್ಕೊಳ್ಳೋ ಅಂಥ ಒಂದು ಡ್ರೀಮ್ ಜರ್ನಲ್ ಅಂತ ಕರೀತಾರೆ. ಕೆಲವೊಬ್ರು ಡ್ರೀಮ್ ಜರ್ನಲ್ ಮಾಡ್ತಿರ್ತಾರೆ, ಕನಸುಗಳು ಏನು ಬಿದ್ದರೆ ಆಮೇಲೆ ಪ್ಯಾಟರ್ನ್ನ ಜೋಡಿಸ್ಬಿಟ್ಟು ಆ ಡ್ರೀಮಿಗೂ ರಿಯಲ್ ಲೈಫಿಗೂ ಇದನ್ನು ಮಾಡ್ತಾರೆ. ಸೊ ಡ್ರೀಮ್ ಇಸ್ ರಿಯಲ್ ಅಂತ ಯಾವ ಕ್ರಿಸ್ಟೋಫರ್ ನೋಲನ್ ಹೇಳಿದ್ರು. ನಿಮಗಿದು ಮೈಂಡ್ ಎಕ್ಸ್ಟ್ರಾಕ್ಷನ್ ಸ್ಕಿಲ್ ನಿಜನೇ ಆಗಿದ್ದರೆ, ನಿಮಗೆ ಎಕ್ಸಾಕ್ಟ್ಲಿ ನನಗೆ ಯಾವ ಥರ ಫೀಲ್ ಆಗ್ತಿದೆಯೋ ಅದೇ ಥರ ನಿಮಗೆ ಆಗೇ ಆಗುತ್ತೆ. ಅದಕ್ಕೆ ನಾನು ಕೆಲವೊಂದು ಸ್ಟೆಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಇವತ್ತಿಂದಲೇ ಇದನ್ನು ಪ್ರಯತ್ನ ಪಡ್ಬೋದು. ನಿಮಗೆ ಈಗಾಗಲೇ ಚೆನ್ನಾಗಿ ತಿಳಿದಿರೋ ವ್ಯಕ್ತಿಯ ಬಗ್ಗೆ ಯೋಚಿಸಿ. ಬೆಳಗ್ಗೆ 3ರಿಂದ 6ರವರೆಗೆ ಅವರ ಬಗ್ಗೆ ಯೋಚಿಸಿ. ಅಂದರೆ 3 ತಾಸು ಯೋಚನೆ ಮಾಡಿ ಅಂತಲ್ಲ, ಒಂದು ಅಲಾರ್ಮ್ ಇಟ್ಕೊಂಡು ಈ ಟೈಮಲ್ಲಿ ಎದ್ದೇಳಿ ನೀವು 3ರಿಂದ 6 ಗಂಟೆ, ಆಯಿತಾ. ಇವಾಗ REM ಸ್ಟೇಟು ಪ್ರೊಬಬಿಲಿಟಿ ಜಾಸ್ತಿ. ನಾನು 2 ಸೈಕಲ್ ಹೇಳಿದ್ನಲ್ಲ, REM ನಾನ್ REM ಅಂತ. ಈ 3ರಿಂದ 6 ಗಂಟೆಯಲ್ಲಿ REM ಸ್ಟೇಟು ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಆದ್ದರಿಂದ ಆ ವ್ಯಕ್ತಿ ಫೋಟೋನೋ ಅಥವಾ ಅವ್ರ ಬಗ್ಗೆನೋ ಅಥವಾ ಅವ್ರು ಕಳಿಸಿರೋ ಮೆಸೇಜು ಇಷ್ಟೇ, ಇದನ್ನು ನೋಡಿ ಹಂತವಾಗಿ ಗ್ರ್ಯಾಜುವಲಿ ನಿದ್ದೆ ಮಾಡ್ತಾ ಹೋಗಿ. ಇವಾಗ ನಿಮ್ಮ ಸಬ್ಕಾನ್ಷಿಯಸ್ ಆ್ಯಕ್ಟಿವ್ ಆಗಿರುತ್ತೆ. ಆವಾಗ ಅವ್ರ ಬಗ್ಗೆ, ಅಂದರೆ ಅವ್ರು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸ್ಟ್ರೇಂಜರ್ ಮೇಲೆ ಮಾಡ್ಬೋದಾ ಹೀಗೆಲ್ಲ ಕೇಳಿದರೆ ಆನ್ಸರ್ ಈಸ್ ನೋ. ಯಾಕೆ ಅಂದರೆ ಸಬ್ಕಾನ್ಷಿಯಸ್ಸು ನಿನಗೆ ನೀಟಾಗಿ ಗೊತ್ತಿರ್ತಕ್ಕಂಥ ವ್ಯಕ್ತಿಯ ಮಾಡೆಲನ್ನು ಬಿಲ್ಡ್ ಮಾಡಿರಬೇಕು. ನಿನ್ನ ಹತ್ರ ಸೋರ್ಸ್ ಕೋಡೇ ಇಲ್ಲ ಅಂತಂದರೆ ಹೆಂಗೆ ಔಟ್ಪುಟ್ ಬರೆಸ್ತೀಯ? ನಿನ್ನ ಹತ್ರ ಕೋಡೇ ಇಲ್ಲ ಅಂದರೆ ವ್ಯಕ್ತಿಯನ್ನು ನೀಟಾಗಿ ನೀವು ಗಮನಿಸಿರಬೇಕು. ಇದು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ಪಾರ್ಟ್ನರು, ನಿಮ್ಮ ಕ್ರಶ್ಶು, ಈ ಥರಗೆ ನಿಜವಾಗ್ಲೂ ಅಪ್ಲೈ ಆಗುತ್ತಿದ್ದು ಆ್ಯಕ್ಚುಲಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಈ ಥರ ಅವ್ರು ಪಕ್ಕ ಬರ್ತಾರೆ. ಈ ಥರ ನೀವು ಮಾಡಿದ್ದೇ ಆದಲ್ಲಿ 3 ಗಂಟೆಯಿಂದ 6 ಗಂಟೆ, 1 ದಿನ ಟ್ರೈ ಮಾಡಿ, 2 ದಿನ ಟ್ರೈ ಮಾಡಿ, 3ನೇ ದಿನ ಪಕ್ಕ ಅವ್ರು ಬಂದೇ ಬರ್ತಾರೆ. ಅವ್ರು ಏನೋ ನಿಮಗೆ ಸೀಕ್ರೆಟನ್ನು ಹೇಳ್ತಾರೆ. ಇದನ್ನು ನಿಜವಾಗ್ಲೂ ನೀವು ನಂಬಬಹುದು. ಯಾಕೆ ಅಂತಂದರೆ, ನಾನು ಎಷ್ಟೋ ಟ್ರೈ ಮಾಡಿದ್ದೀನಿ, ಎಷ್ಟೋ ವ್ಯಕ್ತಿಗಳ ಮೇಲೆ ಟ್ರೈ ಮಾಡಿದ್ದೀನಿ, ಆಯಿತಾ. ಕೆಲವೊಂದು ಸಲ ಡೆಲಿಬ್ರೇಟಾಗಿ ಟ್ರೈ ಮಾಡಿದ್ದೀನಿ. 3 ಗಂಟೆಯಿಂದ 6 ಗಂಟೆ ಹೊತ್ತಿಗೆ ಯಾರ್ದಾದ್ರು ಪ್ರೊಫೈಲ್ ಪಿಕ್ ನೋಡಿಬಿಟ್ಟು ಆಗುತ್ತಾ ಅಂತ. ನಿಜವಾಗ್ಲೂ ಅವ್ರ ಕನಸಲ್ಲಿ ಬಂದು ಏನೋ ಒಂದನ್ನು ಹೇಳ್ತಾರೆ. ಇದಕ್ಕೆ ರೀಸನ್ ಏನು ಅಂತ ಇನ್ನು ಸ್ವಲ್ಪ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಯಾಕೆ ಅವ್ರು ಸಬ್ಕಾನ್ಷಿಯಸ್ ಸೀಕ್ರೆಟ್ ಹೇಳ್ತಾರೆ ಅಂತ. ಇದಕ್ಕೆ ಬೈಪಾಸಿಂಗ್ ಅಂತ ಕರೀತಾರೆ, ಸಬ್ಕಾನ್ಷಿಯಸ್ ಮೈಂಡ್ ಬೈಪಾಸಿಂಗ್ ಅಂತ. ಇದಕ್ಕೆ ನಿಮ್ಮ ಮತ್ತು ಅವರ ನಡುವೆ ಏನಾಯಿತು ಎಂದು ಯೋಚನೆ ಮಾಡಿ. ಜೀವನದಲ್ಲಿ ಏನು ಆಗ್ತಾಯಿದೆ ನಿಮ್ಮ ಮತ್ತು ಅವ್ರ ನಡುವೆ? ನೀವೇನು ಸೈಲೆನ್ಸಲ್ಲಿ ಮಾತಾಡ್ತಿದ್ದೀರಾ? ನೀವೇನು ಬ್ಲಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಇಬ್ಬರನ್ನ? ನೀವೇನಾದರೂ ಜಗಳ ಆಡ್ತಿದ್ದೀರಾ? ನೀವೇನಾದರೂ ಒಬ್ಬರಿಂದ ಏನಾದರೂ ಬಯಸ್ತಾ ಇದ್ದೀರಾ? ಒಬ್ರಿಗೆ ಏನಾದರೂ ಆಗಬೇಕು ಅಂತ ಇದ್ದೀರಾ? ಅವ್ರು ನಿಮಗೆ ಏನಾದರೂ ಹೇಳಬೇಕು ಅಂತ ಇದ್ದೀರಾ? ಇವೆಲ್ಲವನ್ನು ಯೋಚನೆ ಮಾಡಿ ಆ ಟೈಮಲ್ಲಿ 3 ಗಂಟೆಯಿಂದ 6 ಗಂಟೆ.
ಸ್ವಯಂ ದೃಢೀಕರಣಗಳು ಮತ್ತು ಕೃತಜ್ಞತೆ ಅಂತ ಅಭ್ಯಾಸ ಅಂದರೆ ಸೆಲ್ಫ್ ಅಫರ್ಮೇಷನ್ಗಳನ್ನು ಮಾಡ್ತಾ ಹೋಗಬೇಕು. ನನಗಿದು ಸಾಧ್ಯ, ನನಗೆ ಅವ್ರನ್ನ ಮಾತಾಡಿಸ್ಬೋದು, ಅವ್ರ ಸಬ್ಕಾನ್ಷಿಯಸ್ನ ಎಂಟ್ರಿ ಕೊಡ್ಬೋದು, ಈ ಡ್ರೀಮ್ ಜಗತ್ತೇನನ್ನು ಹೋಗ್ಬೋದು, ಡ್ರೀಮ್ ಈಸ್ ರಿಯಲ್ ಅಂತ ಕೃತಜ್ಞತೆ ಅಂದರೆ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ನ ಮಾಡ್ತಾ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸ್ಕೊಳ್ಬೇಕು. ಈ ಥರ ಆದಮೇಲೆ ನೆಕ್ಸ್ಟು ಕೆಲವೊಂದು ಸೂಚನೆಗಳು ಬರ್ತಾ ಹೋಗುತ್ತೆ. ಈ ಸೂಚನೆ ಹೀಗೆ ನೋಡಿ, ನಿಮ್ಮ ಮತ್ತು ಅವರ ನಡುವೆ ಸಂಭವಿಸಿದ ಘಟನೆಗಳನ್ನು ವಾಸ್ತವದಿಂದ ಲೆಕ್ಕ ಹಾಕಿ. ಎಚ್ಚರ ಆಗುತ್ತಲ್ಲ ಸ್ವಲ್ಪ ಹೊತ್ತಿಗೆ, 3 ಗಂಟೆ 6 ಗಂಟೆ ಅವ್ರ ಹತ್ರ ಅಂದರೆ ಅವ್ರ ಕನಸಲ್ಲಿ ಬರ್ತಾರೆ ಸಬ್ಕಾನ್ಷಿಯಸ್ ಬಂದು ಅವ್ರು ನಿಮಗೇನೋ ಸೀಕ್ರೆಟ್ ಹೇಳ್ತಾರೆ. ಆ ಸೀಕ್ರೆಟನ್ನು ಹೊರಗಡೆ ಏನಾಗುತ್ತೆ ಅಂತ ನೋಡಿ, ವಾಸ್ತವನ 3D ರಿಯಾಲಿಟಿ. ಈ ಪರಸ್ಪರ ಸಂಬಂಧವು 80% ಹೆಚ್ಚಾಗಿದ್ದರೆ ನೀವು ಹೆಂಗಾದರೂ ಮಾಡಿ ಅವರ ಒಂದು ಉಪಪ್ರಜ್ಞೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡಿನ ಆಳಕ್ಕೆ ಬಿಲೋ ಡೀಪ್ ಸಬ್ಕಾನ್ಷಿಯಸ್ ಮೈಂಡಿಗೆ ಎಂಟ್ರಿ ಕೊಡೋಕ್ಕೆ ನೀವು ಮೆಲ್ಲಕ್ಕೆ ಯಶಸ್ವಿ ಆಗ್ತಾ ಇದ್ದೀರಿ ಅಂತ. ಇದೊಂದು ಹೈಪಾಥೆಟಿಕಲ್ ಸ್ಟೇಟ್ ಅಂತ ನಾನು ಕರೆದಿದ್ದೀನಿ, ಅಂದರೆ ಕಾಲ್ಪನಿಕ ಸ್ಥಿತಿ ಅಂತ. ಇವಾಗ ನಾವೊಂದು ರೀಸನ್ ಹೇಳ್ತೀನಿ ಅಂತ ಹೇಳಿದ್ದೆ 2 ನಿಮಿಷ ಆದಮೇಲೆ, ಯಾಕೆ ಅವರು ಬಂದು ಸೀಕ್ರೆಟ್ ಹೇಳ್ತಾರೆ ಅಂತ. ಕಾರ್ಲ್ ಯುಂಗ್ ಅನ್ನೋ ಸೈಕಾಲಜಿಸ್ಟ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಲ್ವ. ಅವರು ಏನು ಹೇಳಿದ್ರು ಅಂದರೆ, ನಮಗೆ ಬರೀ ಕಾನ್ಷಿಯಸ್ ಮೈಂಡು ಸಬ್ಕಾನ್ಷಿಯಸ್ ಮೈಂಡ್ ಎರಡೇ ಅಲ್ಲ, ಆ ಸಬ್ಕಾನ್ಷಿಯಸ್ ಮೈಂಡಿನ ಡೀಪ್ ಬಿಲೋದಲ್ಲಿ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಅನ್ನೋ ಒಂದು ವಿಚಿತ್ರ ದೊಡ್ಡ ಪ್ರಪಂಚ ಇದೆ. ಆ ಕಲೆಕ್ಟಿವ್ ಅನ್ಕಾನ್ಷಿಯಸ್ಸಲ್ಲಿ ಎಲ್ಲರೂ ನಾವು ಒನ್ ಕಾನ್ಷಿಯಸ್ ಆಗಿ ಜಾಯಿನ್ ಆಗಿದ್ದೀವಿ. ಇದು ಬರೀ ನಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲ, ಈ ಮನುಕುಲ ಏನಿದೆ ಹೋಲ್ ಎಕ್ಸ್ಪೀರಿಯೆನ್ಸು, ಸತ್ತ ಮನುಷ್ಯರು, ಮುಂದೆ ಬರೋರು ಇವರೆಲ್ಲ ಎಕ್ಸ್ಪೀರಿಯೆನ್ಸ್ಗಳು ಆ ಜಗತ್ತಿನಲ್ಲಿದೆ. ಅದು ಅಲ್ಲಿಗೆ ಆ ಜಗತ್ತಿಗೆ ಕನೆಕ್ಷನ್ನು ಎಲ್ಲರ ಸಬ್ಕಾನ್ಷಿಯಸ್ಸು ಕೂಡ ಕನೆಕ್ಟ್ ಆಗಿದ್ದಾವೆ ಅಲ್ಲಿ. ಸೊ ಆದ್ದರಿಂದ ಅದು ಒಂಥರ ಇಂಟರ್ನೆಟ್ ಇದ್ದಂಗೆ. ಇಂಟರ್ನೆಟ್ಟಲ್ಲಿ ಹೋದರೆ ಈಗ ನಿಮ್ಮ ಮೊಬೈಲ್, ಇನ್ನೊಂದು ಈಸಿಯಾಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ಮೊಬೈಲು ನಿಮ್ಮ ಕೈಲಿದೆ, ನೀವು ಡೇಟಾ ಹಾಕಿಸ್ತೀರಿ ಅಥವಾ ನೀವು ವೈಫೈಯನ್ನು ಯೂಸ್ ಮಾಡ್ತೀರಿ. ಇನ್ನೊಬ್ಬರು ಯಾರೋ ದೂರದಲ್ಲಿ ಏನೊಂದು ಬೇರೆ ಊರಲ್ಲಿ ಅವ್ರ ಕೈಯಲ್ಲೂ ಅವ್ರ ಮೊಬೈಲ್ ಇದೆ, ಅವ್ರು ಯಾವುದೋ ಡೇಟಾ ಹಾಕ್ಸಿರ್ತಾರೆ ಅಥವಾ ಅವರು ವೈಫೈ ಇಟ್ಕೊಂಡಿರ್ತಾರೆ. ಆದರೆ ಯೂಟ್ಯೂಬ್ ಅನ್ನೋದು ಒಂದು ಸಾಮಾನ್ಯ ಜಾಲ, ಅಂತರ್ಜಾಲದಲ್ಲಿ ಆ ಒಂದು ತಾಣ ಇದೆಯಲ್ಲ, ಯೂಟ್ಯೂಬ್ ಅನ್ನೋ ಜಾಗದಲ್ಲಿ ಇಬ್ಬರು ಬಂದು ಕನೆಕ್ಟ್ ಆಗ್ತೀರಿ. ಅಂದರೆ ಇಬ್ಬರು ಅವರ ಕಮೆಂಟಿಗೆ ನೀವು ರಿಪ್ಲೈ ಮಾಡ್ಬೋದು, ನಿಮ್ಮ ಕಮೆಂಟ್ ಅವ್ರು ರಿಪ್ಲೈ ಮಾಡ್ಬೋದು. ಹೀಗೆ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟ್ ಆಗೋದು. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಇಲ್ಲಿದೆ, ಅವರು ನನ್ನ ಕನಸಲ್ಲಿ ಬಂದು ಏನೋ ಹೇಳಿದ್ರಲ್ಲ ಸೀಕ್ರೆಟ್ಸು, ಜನರು ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರು ನನ್ನ ಸೀಕ್ರೆಟ್ಸ್ ಹೇಳ್ತಾ ಇದ್ದಾರಲ್ಲ, ನನ್ನ ಫ್ರೆಂಡ್ಸ್ಗಳಾಗಲಿ ನನಗೆ ಡೀಪಾಗಿ ಸಬ್ಕಾನ್ಷಿಯಸ್ಸಲ್ಲಿ ಇಂಪ್ಯಾಕ್ಟ್ ಮಾಡಿದ ವ್ಯಕ್ತಿಗಳು, ಅವರು ಒಂದು ಮೊಬೈಲ್ ಥರ ಆಯಿತಾ, ನಾನೊಂದು ಮೊಬೈಲ್ ಥರ. ಅವ್ರ ಸಬ್ಕಾನ್ಷಿಯಸ್ ಮೈಂಡು ಒಂದು ಇಂಟರ್ನೆಟ್ಟು, ಅವ್ರು ಹಾಕ್ಸಿರೋ ಇಂಟರ್ನೆಟ್ಟು ಡೇಟಾ, ನನ್ನ ಸಬ್ಕಾನ್ಷಿಯಸ್ ಮೈಂಡು ನಾನು ಹಾಕ್ಸಿರೋ ಒಂದು ಡೇಟಾ. ಆದರೆ ಇವೆರಡು ಡೇಟಾ ಎಲ್ಲಿ ಕನೆಕ್ಷನ್ ಆಗ್ತಿದ್ದಾವೆ? ಗೂಗಲ್ ಅನ್ನೋ ಒಂದು ಕಾಮನ್ ತಾಣದಲ್ಲಿ, ಯೂಟ್ಯೂಬ್ ಅನ್ನೋ ಒಂದು ಕಾಮನ್ ತಾಣದಲ್ಲಿ, ಅಥವಾ ಇಂಟರ್ನೆಟ್ ಅನ್ನೋ ಒಂದು ಕಾಮನ್ ತಾಣದಲ್ಲಿ. ಈ ಥರ ಕಾಮನ್ ತಾಣದಲ್ಲಿ ಹೋಗಿ ಅವರ ಸಬ್ಕಾನ್ಷಿಯಸ್ಸನ್ನು ಬೈಪಾಸ್ ಮಾಡಿಬಿಟ್ಟು ಅವರ ಮೈಂಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ನಾವು. ಇದಕ್ಕೆ ನಾನು ಇನ್ನೊಂದು ಬ್ಲೂ ಪ್ರಿಂಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಇನ್ನೊಂದು ನೀಟಾಗಿ ಒಂದು ವಿಡಿಯೋ ಮಾಡಬೇಕು. ಯಾಕಂತಂದರೆ ಇದು ಜಸ್ಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಈ ಮೈಂಡ್ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ. ಇವಾಗ ನನ್ನ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗಳು ಯಾವ ಥರ ಇರ್ತಾವಂತಂದರೆ, ನನಗೆ ಒಂದು ಪಕ್ಕ ಗೊತ್ತಾಯಿತು, 3 ಗಂಟೆಯಿಂದ 6 ಗಂಟೆ ಹೊತ್ತಿಗೆ ಯಾರನ್ನ ನೋಡ್ತೀನೋ ಅವ್ರ ಪಕ್ಕ ನನ್ನ ಹತ್ರ ಬಂದು ಹೇಳ್ತಾರೆ. ಇದು ನಿಜ ಆಗ್ಬೋದು, ಆಗದೆ ಇರ್ಬೋದು, ಅವ್ರೇನು ಸೀಕ್ರೆಟ್ ಹೇಳ್ತಾರೆ ನಿಜ ಆಗದೆ. ಅದಕ್ಕೆ ನಾನು ಹೇಳಿದ್ದೀನಲ್ಲ, 80%ಗಿಂತ ಜಾಸ್ತಿ ಇದ್ದರೆ ಹೆಂಗೋ ನಾವು ಅವ್ರ ಸಬ್ಕಾನ್ಷಿಯಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಅಂತ. ಬೈಪಾಸ್ ಆಗಿಬಿಟ್ಟಿದೆ ನಮ್ಮದು. ಡೈರೆಕ್ಟಾಗಿ ನಾವು ತೊಗೊಳ್ತಾ ಇಲ್ಲ, ಬೈಪಾಸ್ ಆಗಿ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಹೋಗಿದ್ದೀವಿ. ಅಲ್ಲಿ ಅವ್ರ ಇಂಟರ್ನೆಟ್ಟು ನಮ್ಮ ಇಂಟರ್ನೆಟ್ಟು ಎರಡು ಕನೆಕ್ಟ್ ಆಗಿ ಯೂಟ್ಯೂಬ್ ಹೆಂಗೆ ಕಾಮನ್ ಬರ್ತೀವೋ ಹಾಗೆ ನಾವಲ್ಲಿ ಬೈಪಾಸ್ ಮಾಡಿಬಿಟ್ಟು ಅವರ ಮೈಂಡಲ್ಲಿರೋ ಸೀಕ್ರೆಟ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆಮೇಲೆ ಮುಂದೆ ಏನಾಗುತ್ತೆ ಅಂತ ಅಂದಾಗ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಂದು ಟೆಕ್ನಾಲಜಿ ಬರುತ್ತೆ. ಇದು ಬಹಳ ಮುಂದಿನ ಒಂದು ಫ್ಯೂಚರ್. ಇದೊಂದು ಪ್ರಾಫಸಿ ಅಂತ ಕೂಡ ಕರಿಬಹುದು, ಒಂದು ಲೆಕ್ಕಾಚಾರ ಅಷ್ಟೇ. ಅದು ಬಂದಾಗ ಲಿಟ್ರಲಿ ಒಬ್ಬರು ಸಬ್ಕಾನ್ಷಿಯಸಲ್ಲಿ ಏನಾಗ್ತದೆ ಅಂತ ತಿಳ್ಕೊಬೋದು. ಆದರೆ ಅದು ಬರೋಕ್ಕಿಂತ ಮುಂಚೆ ಅದು ಬರೋ ತನಕ ನಾವು ಈ ಥರ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ನಮ್ಮ ಸಬ್ಕಾನ್ಷಿಯಸ್ನ ಎಷ್ಟು ವೇರ್ಡ್ ಆಗಿದೆ ಅಂತ ಹೇಳಿ ತಿಳ್ಕೊಬೋದು. ಕೊನೆಯದಾಗಿ ಏನು ಹೇಳ್ತಿದ್ದೀನಿ ಅಂತಂದರೆ, ವಿ ಆರ್ ನೋ ಬಡಿ ಇನ್ ನೋ ಬಡೀಸ್ ಟೌನ್ ಅಂತ. ನಾವು ಯಾರಿಗೂ ಗೊತ್ತಿಲ್ಲದ, ಯಾವುದೂ ಹೆಸರಿಲ್ಲದ ಊರಲ್ಲಿ ಹೆಸರಿಲ್ಲದವರು ನಾವು ಜಸ್ಟ್ ನೋ ಬಡಿ ಅಷ್ಟೇ. ಆದರೆ ವಿ ಹ್ಯಾವ್ ವಿಷನ್ಸ್ ಆ್ಯಂಡ್ ಡ್ರೀಮ್ಸ್. ನಮಗೆ ಒಂದು ಕನಸುಗಳಿರ್ತವೆ, ನಮಗೊಂದು ದೃಷ್ಟಿ ಇರುತ್ತೆ, ಏನಾಗಬೇಕು ಏನಾಗಬಾರ್ದು ಅಂತ. ವಿ ಆರ್ ಡ್ರೀಮರ್ಸ್. ನಾವು ಕನಸು ಕಾಣೋರು ಆಯಿತಾ. ದಟ್ ಮೇಕ್ಸ್ ಅ ಸಂಬಾಡಿ. ಅದು ನಮ್ಮನ್ನು ಯಾರೋ ಒಬ್ಬರನ್ನಾಗಿ ಮಾಡುತ್ತೆ. ಆದರೆ ಆ ಸಂಬಡಿ ಏನಾಗಬೇಕು? ಆ ಸಂಬಡಿ ಬಿ ದಟ್ ಸಂಬಡಿ ಟು ಸಂಬಡಿ ಯು ಲವ್ ಅಂತ. ಅಂದರೆ ಯಾಕೆ ಈ ಒಂದು ವೈಚಿತ್ರ್ಯ ನಮ್ಮ ಜೀವನದಲ್ಲಿ ಅಂತ ಹೇಳಿ ನಾವು ನೋಡಿದಾಗ ಪ್ರತಿಯೊಬ್ಬರು ಕನೆಕ್ಟ್ ಆಗಿದ್ದೀವಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ಸೂಚನೆಗಳು ಅವೆಲ್ಲ.
ಈಗ ಈ ಮೂರು ವ್ಯಕ್ತಿಗಳು ಒಂದು ಕಾರಣ ಸ್ವರೂಪ ಅಷ್ಟೇ. ಈ ಮೂರು ವ್ಯಕ್ತಿಗಳಿದ್ದಾರಲ್ಲಿ, ಹುಡುಗಿ, ಮಂಗಳ ಹುಡುಗಿ, ಇವನು ಮತ್ತು ಕೊಲಿಗ ಮತ್ತು ನನ್ನ ಫ್ರೆಂಡು, ಇವರೊಂದು ಕಾರಣ ಸ್ವರೂಪ. ಹೀಗೆ ನನಗೆ ಸಂಬಂಧಪಟ್ಟ ಈ ಮೂರು ಜನ ಆದರೆ, ನಿಮಗೆ ಯಾವುದೋ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕ್ರಶ್, ನಿಮ್ಮ ಒಂದು ಪಾರ್ಟ್ನರ್, ನಿಮ್ಮ ಒಂದು ಯಾರೋ ಇರ್ಬೋದು. ಇವರೆಲ್ಲರೂ ಎಷ್ಟರ ಮಟ್ಟಿಗೆ ನಾವು ಆ ಒಂದು ಕಲೆಕ್ಟಿವ್ ಅನ್ಕಾನ್ಷಿಯಸ್ಸನ್ನು, ನಾನು ಹೇಳಿದ್ನಲ್ಲ, ಎಕ್ಸಾಂಪಲ್ ಕೊಟ್ಟನಲ್ಲ, ಮೊಬೈಲ್ ಬೇರೆ, ಡೇಟಾ ಬೇರೆ, ಇಂಟರ್ನೆಟ್ ಬೇರೆ, ಹಾಗೆ ಆ ಒಂದು ಕನೆಕ್ಷನ್ನು, ಆ ಒನ್ನೆಸ್ನ ಹೆಂಗೆ ನೋಡ್ತೀವಲ್ಲ, ಆ ಒನ್ನೆಸ್ಸಿಂದ ಒಬ್ಬರನ್ನ ಹೀಲ್ ಮಾಡೋದು, ಆ ಒನ್ನೆಸ್ಸಿಂದ ಒಬ್ಬರಿಗೆ ಹೆಲ್ಪ್ ಮಾಡೋದು, ಆ ಒನ್ನೆಸ್ಸಿಂದ ಒಬ್ಬರನ್ನ ಮಾನಸಿಕ ಸ್ಥೈರ್ಯ ಕೊಡೋದು, ಅದನ್ನು ಮಾಡಿದಾಗ ನಾವು ಇನ್ನೊಬ್ಬರಿಗೆ ಸಂಬಡಿ ಆಗ್ತೀವಿ. ಆ ಸಂಬಡಿ ಆದಾಗ ನಾವು ಯಾಕೆ ಹಂಗೆ ಒಬ್ಬರಿಗೆ ಸಂಬಡಿ ಆಗಬೇಕು ಅಂತಂದರೆ, ಒಬ್ಬರನ್ನ ಇಷ್ಟಪಟ್ಟಾಗಷ್ಟೇ ನಾವು ಒಬ್ಬರಿಗೆ ಸಂಬಡಿ ಆಗಬೇಕು ಅಂತ ಮಾಡ್ತೀವಿ. ಅದರ್ವೈಸ್ ಈ ಥರ ಆಗಲಿಲ್ಲ ಅಂತಂದರೆ ನಾವು ಯಾವತ್ತಿಗೂ ಎಲ್ಲರಿಗೂ ನೋಬಡಿ ಆಗಿರ್ತೀವಿ. ಇದು ಮೊದಲೇ ಯಾರೋ ಹೆಸರಿಲ್ಲದ ಜಾಗ. ಈ ಲೈಫ್ ಅನ್ನೋದು ಒಂದು ಹೆಸರಿಲ್ಲದ ಜಾಗ. ಈ ಹೆಸರಿಲ್ಲದ ಜಾಗದಲ್ಲಿ ಅನಾಮಿಕರಾಗುವ ಬದಲು ನಾವು ಯಾರಿಗೋ, ನಾವು ನಮ್ಮ ಇಷ್ಟಪಡೋರಿಗೋಸ್ಕರ ಸಂಬಡಿ ಆಗೋಣ. ಈ ಒಂದು ಒನ್ನೆಸ್ನ, ಈ ಒಂದು ವಿಯರ್ಡ್ನೆಸ್ನ ಅನುಭವಿಸೋಣ ಅಂತ ಹೇಳ್ತಾ ಈ ಒಂದು ಕನಸಿನ ಒಂದು ದೊಡ್ಡ ಬ್ಲೂ ಪ್ರಿಂಟನ್ನು ಹಾಕಿದ್ದೆ ನಾನು. ಮತ್ತು ಈ ಒಂದು ವಿಡಿಯೋದ ಇದು ಪ್ರೀಫೇಸ್, ಇದು ಇಡೀ ಮೈಂಡ್ ಎಕ್ಸ್ಟ್ರಾಕ್ಷನ್ ಹೆಂಗೆ ಮಾಡೋದು ಅಂತ ಒಂದು ಪ್ರೀಫೇಸ್ ಇದು. ಇದ್ರ ಮೇಲೆ ನಾನು ಏನೇನು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದ್ದೀನಿ. ಈ ಎಕ್ಸ್ಪೆರಿಮೆಂಟ್ಗಳು ಸಕ್ಸಸ್ ಆಗ್ತಾ ಇದ್ದಾವೆ, ಆಯಿತಾ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಂದರೆ ಸಬ್ಸಿಕ್ವೆಂಟ್ ನನ್ನ ವಿಡಿಯೋಗಳಲ್ಲಿ ಹೆಂಗೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮೈಂಡ್ ಎಕ್ಸ್ಟ್ರಾಕ್ಷನ್ನ ಮಾಡಿ ಈ ಥರ ಬೈಪಾಸ್ ತೊಗೊಳ್ಳೋದು ಅಂತ ಹೇಳಿದೆ ನಾನು. ಡೈರೆಕ್ಟಾಗಿ ಸಬ್ಕಾನ್ಷಿಯಸ್ ಎಂಟ್ರಿ ಕೊಡೋಲ್ಲ ನಾವು, ಕಲೆಕ್ಟಿವ್ ಅನ್ಕಾನ್ಷಿಯಸ್ಸಲ್ಲಿ ಹೋಗಿ ಅಲ್ಲಿಂದ ನಾವು ಕ್ಯಾಪ್ಚರ್ ಮಾಡ್ತೀವಿ, ಅವ್ರ ಮೈಂಡ್ನ ಹ್ಯಾಕ್ ಮಾಡ್ತೀವಿ. ಸೊ ಇದನ್ನು ಹೇಗೆ, ಇದರ ಸಾಧ್ಯತೆಗಳು ಹೇಗೆ, ಮತ್ತು ಇದಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೆಂಗೆ ಇವಾಗ ಎ ಐ ಬರ್ತಾ ಇದೆ, ರೋಬೋಟ್ಸ್ಗಳು ಬರ್ತವೆ, ಹ್ಯೂಮನಾಯ್ಡ್ಸ್ಗಳು ಬರ್ತವೆ ಅಂತ ಹೇಳ್ತಿದ್ದಾರೆ. ಈಗ ಪ್ರಪಂಚದಲ್ಲಿ ನೆಕ್ಸ್ಟ್ ಬರೋ ನಮಗೆ ಜಗತ್ತಿನಲ್ಲಿ ಇನ್ನೊಂದು 50-60 ವರ್ಷಗಳಲ್ಲಿ ನಿಜವಾಗ್ಲೂ ಈ ಥರ ಒಂದು ಸೈಕಲಾಜಿಕಲ್ ಡೆವಲಪ್ಮೆಂಟ್ಗಳು, ಮನಸ್ಸನ್ನು ಹೀಲ್ ಮಾಡ್ತಕ್ಕಂಥ, ಮನಸ್ಸನ್ನು ಹೆಲ್ಪ್ ಮಾಡ್ತಕ್ಕಂಥ, ಎಲ್ಲರ ಒಂದು ಸಬ್ಕಾನ್ಷಿಯಸ್ಸಲ್ಲಿ ಏನಿದೆ ಅಂತ ನಿಜವಾಗ್ಲೂ ಸೀಕ್ರೆಟ್ನ ಕಣ್ಣಾರೆ ತೋರ್ತಕ್ಕಂಥ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ಅದ್ರ ಮೇಲೂ ಕೂಡ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಮತ್ತು ಟೋಟಲ್ ಆಗಿ ನಿಮಗೆ ಈ ಒಂದು ಮೈಂಡ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ಮತ್ತು ಜನರು ನನಗೆ ಹೇಳ್ತಿರೋ ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ನಿಮಗೆ ಯಾರಾದರೂ ಈ ಥರ ಮಾತಾಡಿದರೆ ಏನು ಅನಿಸುತ್ತೆ ಅಂತ ಹೇಳಿ ನೀವು ನನಗೆ ತಿಳಿಸ್ಬೋದು. ಮತ್ತು ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಅದನ್ನು ಅನಾಲಿಸಿಸ್ ಮಾಡೋದು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.